गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरुवे नमः। नमः श्री यतिराजाय विवेकानंद सूरये सच्चित् सुख स्वरूपाय स्वामिने तापहारिणे। ಒಬ್ಬ ಮಹಾಪುರುಷನಿಗೆ ಅಥವಾ ಒಬ್ಬ ಮಹಾಪುರುಷನ ವ್ಯಕ್ತಿತ್ವಕ್ಕೆ ಒಂದು ಮುಖ ಇರೋದಿಲ್ಲ, ಹಲವಾರು ಮುಖಗಳು, ಬಹುಮುಖ ವ್ಯಕ್ತಿತ್ವ ಅಂತಲೇ ಹೇಳಲಾಗುತ್ತೆ. ಹಾಗೇನೆ ಸ್ವಾಮಿ ವಿವೇಕಾನಂದರದು ಸಾರ್ವಜನಿಕವಾಗಿ ಜನರಿಗೆ ಪರಿಚಯ ಇರೋದು ಅವರೊಬ್ಬ ಶ್ರೇಷ್ಠ ಸನ್ಯಾಸಿ, ಅವರೊಬ್ಬ ಶ್ರೇಷ್ಠ ವಾಗ್ಮಿ, ಅವರೊಬ್ಬ ಜ್ಞಾನಿ, ಈ ರೀತಿಯ ಕೆಲವು ಮುಖಗಳು. ಆದರೆ ಅವ್ರ ಜೊತೆಗೆ ಆತ್ಮೀಯವಾಗಿ ಬೆರೆತವರು, ಅವ್ರ ಜೊತೆಗೆ ಹಗಲು ರಾತ್ರಿ ಎಂಬಂತೆ ಒಡನಾಡಿದವರು ಅವರ ಇನ್ನು ಕೆಲವು ಮುಖಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಆ ಮುಖಗಳು ಇನ್ನೂ ಹೆಚ್ಚು ಆತ್ಮೀಯವಾಗಿಸುತ್ತೆ ನಮಗೆ ಸ್ವಾಮಿ ವಿವೇಕಾನಂದರೊಂದಿಗೆ. ಸ್ವಾಮಿ ವಿವೇಕಾನಂದರು ಎಂಥ ದೊಡ್ಡ ಜ್ಞಾನಿಗಳಾಗಿದ್ರೋ ಅಷ್ಟೇ ದೊಡ್ಡ ಭಕ್ತರೂ ಆಗಿದ್ರು. ಸ್ವಾಮಿ ವಿವೇಕಾನಂದರಲ್ಲಿ ಮಹಿಮೆ ಅನ್ನೋದು ಆಕಾಶದ ಎತ್ತರಕ್ಕೆ ಎಷ್ಟಿತ್ತೋ ಅವರಷ್ಟೇ ಸರಳವಾಗಿ ಮಗುವಿನಂತೆ ಇರಬಲ್ಲವರು ಅನ್ನೋದು ಕೂಡ ಅಷ್ಟೇ ಸತ್ಯ. ಸ್ವಾಮಿ ವಿವೇಕಾನಂದರು ಜನರನ್ನ ಎಷ್ಟು ಕಠಿಣವಾಗಿ ತಿದ್ದಬಲ್ಲವರಾಗಿದ್ರೋ ಅಷ್ಟೇ ಪ್ರೀತಿಯನ್ನ ಹಾರಿಸಬಲ್ಲರೂ ಕೂಡ ಆಗಿದ್ರು. ಹೀಗೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಈ ಹಲವಾರು ಮುಖಗಳನ್ನು ನಾವು ರೆಮಿನಿಸೆನ್ಸಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಹೇಳುವಂಥ ಒಂದು ಪುಸ್ತಕ, ಭಾರತದಲ್ಲಿ ಅವರ ಶಿಷ್ಯರು, ಅವರನ್ನು ಕಂಡವರು, ಕೆಲ ದಿನ ಒಡನಾಡಿದವರು, ಪಾಶ್ಚಾತ್ಯ ದೇಶಗಳಲ್ಲಿ ಅವರ ಶಿಷ್ಯರಾದವರು, ಪಾಶ್ಚಾತ್ಯ ದೇಶಗಳಲ್ಲಿ ಅವರ ಅಭಿಮಾನಿಗಳಾದವರು, ಇವರೆಲ್ಲರೂ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಬರೆದಿಟ್ಟಿರುವಂತಹ ಸ್ಮೃತಿ ಚಿತ್ರಣಗಳು. ಕನ್ನಡದಲ್ಲೂ ಈ ಪುಸ್ತಕ ಸ್ವಾಮಿ ವಿವೇಕಾನಂದರ ದಿವ್ಯ ಸ್ಮೃತಿ ಅನ್ನೋ ಹೆಸರಿನಲ್ಲಿ ಲಭ್ಯ ಇದೆ. ಮನಸ್ಸಿಗೆ ಬಹಳ ಹಿಡಿಸುವಂತಹ ವಿಚಾರಗಳಲ್ಲಿ ನಾವು ನೋಡ್ತೀವಿ. ನಮ್ಮ ಹೃದಯವನ್ನು ಮುಟ್ಟುವಂತಹ ಕೆಲವು ವಿಚಾರಗಳು. ಸಾಮಾನ್ಯವಾಗಿ ಸ್ವಾಮಿ ವಿವೇಕಾನಂದರ ಆ ಒಂದು ಪರಮಾದ್ಭುತವಾದಂಥ ವ್ಯಕ್ತಿತ್ವದಲ್ಲಿ ಗೋಚರವಾಗದಂತಹ ವಿಚಾರಗಳು. ಸ್ವಾಮಿ ವಿವೇಕಾನಂದರೇ ಕರ್ಮಯೋಗದಲ್ಲಿ ಒಂದು ಕಡೆ ಹೇಳ್ತಾರೆ, ಒಬ್ಬ ಮಹಾಪುರುಷನನ್ನ ಅವನು ಮಾಡುವ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಗುರುತಿಸಿ ಅಂತ. ದೊಡ್ಡ ಕೆಲಸಗಳಲ್ಲಿ ಮಾತ್ರ ಅಲ್ಲ, ಅವನು ಪ್ರತಿನಿತ್ಯ ಕೈಗೊಳ್ಳುವಂತಹ ಸಣ್ಣ ಸಣ್ಣ ಕೆಲಸಗಳು, ಕಾರ್ಯಗಳನ್ನು ಹೇಗೆ ಮಾಡ್ತಾನೆ, ಹೇಗಿರ್ತಾನೆ, ಎಲ್ಲರೊಂದಿಗೆ ಹೇಗೆ ಒಡನಾಡ್ತಾನೆ ಅನ್ನೋದ್ರಲ್ಲೂ ಮಹಿಮೆ ನಿಜವಾಗಿಯೂ ಅಡಗಿದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಹಾಗೆ ನಮಗೆ ಸ್ವಾಮಿ ವಿವೇಕಾನಂದರ ಉದಾತ್ತ ಮನಸ್ಸು, ಸ್ವಾಮಿ ವಿವೇಕಾನಂದರ ಮಾನವ ಪ್ರೇಮ, ಸ್ವಾಮಿ ವಿವೇಕಾನಂದರಲ್ಲಿದ್ದಂಥ ಮಗುವಿನ ಸರಳತೆ, ಸ್ವಾಮಿ ವಿವೇಕಾನಂದರಲ್ಲಿದ್ದಂಥ ವೈರಾಗ್ಯ, ಇದೆಲ್ಲವೂ ಕೂಡ ಅಂತಂಥ ಘಟನೆಗಳಲ್ಲಿ ಬಹಳಷ್ಟು ಗೋಚರವಾಗುತ್ತೆ. ಇವತ್ತಿಗೆ ವಿರಜಾದೇವಿ ಅನ್ನೋ ಹೆಸರಲ್ಲಿ ಪ್ರಕಟವಾಗಿರುವಂತಹ ಒಂದು ಸ್ಮೃತಿ ಚಿತ್ರಣವನ್ನು ನೋಡೋಣ. ಈ ವಿರಜಾದೇವಿ ಅಮೆರಿಕದಲ್ಲಿ ಸ್ವಾಮೀಜಿಗೆ ಪರಿಚಯ ಆದ ಮಹಿಳೆ. ಅದರಲ್ಲೂ 2ನೇ ಬಾರಿ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಸ್ವಾಮೀಜಿ 1897ನೇ ಇಸ್ವಿಯಲ್ಲಿ ಭಾರತಕ್ಕೆ ವಾಪಸ್ ಬಂದರು. ಶಿಕಾಗೋ ಸರ್ವಧರ್ಮ ಸಮ್ಮೇಳನ ಉಪನ್ಯಾಸ, ಇಂಗ್ಲೆಂಡು ಅಮೆರಿಕಗಳ ಭೇಟಿಗಳೆಲ್ಲ ಮುಗಿಸಿ ಬಂದರು. ಮತ್ತೆ ಸುಮಾರು 2.5 ವರ್ಷಗಳಾದ ಮೇಲೆ ಸ್ವಾಮೀಜಿ ಮತ್ತೆ ಇಂಗ್ಲೆಂಡ್ ಅಮೆರಿಕಕ್ಕೆ ಹೋಗ್ತಾರೆ. 2ನೇ ಬಾರಿ ಅಮೆರಿಕಕ್ಕೆ ಹೋದಾಗ ಅವರ ಕಾರ್ಯಕ್ಷೇತ್ರ ಕ್ಯಾಲಿಫೋರ್ನಿಯಾ ಆಗಿತ್ತು. ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಬರುವಂತಹ ರಾಜ್ಯ ಕ್ಯಾಲಿಫೋರ್ನಿಯಾ. ಅಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಸ್ವಾಮೀಜಿ ಕಾರ್ಯ ಮಾಡ್ತಾರೆ. ಅತ್ಯಂತ ಪ್ರಭಾವಶಾಲಿಯಾದಂತಹ, ಅತ್ಯಂತ
ಸ್ಫೂರ್ತಿದಾಯಕವಾದಂತಹ ಉದ್ಬೋಧಕವಾದಂಥ ಉಪನ್ಯಾಸಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು. ಮತ್ತು ಅಲ್ಲಿ ಅವ್ರಿಗೆ ಮತ್ತಷ್ಟು ಆತ್ಮೀಯರು ಕೂಡ ಪರಿಚಯ ಆದಂಥ ಜಾಗ ಕ್ಯಾಲಿಫೋರ್ನಿಯಾ. ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಹಲವಾರು ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ ಸ್ವಾಮಿ ವಿವೇಕಾನಂದ ವೇದಾಂತದ ಪ್ರಚಾರವನ್ನು ಮಾಡೋದಕ್ಕೆ ಅಂತ ಹೇಳಿ. ಕ್ಯಾಲಿಫೋರ್ನಿಯಾದಲ್ಲಿದ್ದಾಗ ಸ್ವಾಮಿ ವಿವೇಕಾನಂದರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಉಪನ್ಯಾಸಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ದಂಪತಿಗಳು ಥಾಮಸ್ ಆ್ಯಲನ್ ಮತ್ತು ಎಡಿತ್ ಆ್ಯಲನ್ ಅಂತ ಇಬ್ಬರು ದಂಪತಿಗಳು ಬರ್ತಾರೆ ಉಪನ್ಯಾಸ ಕೇಳೋದಕ್ಕೆ. 3 ಉಪನ್ಯಾಸಗಳ ಸರಣಿಯ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ. ಆ ಮೊದಲನೇ ಉಪನ್ಯಾಸಕ್ಕೆ ನಾನು ಹೋದೆ ಮಾರ್ಚ್ 1900 ಇಸ್ವಿಯಲ್ಲಿ ಅಂತ. ಎಡಿತ್ ಆ್ಯಲನ್ ಮುಂದೆ ವಿರಜಾದೇವಿ ಅಂತ ಆಕೆಗೆ ಹೆಸರು ಬಂದಿದ್ದು, ಅವಳು ಬರ್ಕೋತಾಳೆ. ಮೊದಲನೇ ಉಪನ್ಯಾಸಕ್ಕೆ ನಾನು ಹೋದಾಗ ಸಾಕಷ್ಟು ಮಾನಸಿಕವಾಗಿ ಸಾಕಷ್ಟು ಬಳಲಿದ್ದೆ. ಶಾರೀರಿಕವಾಗಿಯೂ ಕೂಡ ನನಗೆ ಅನಾರೋಗ್ಯ ಉಂಟಾಗಿತ್ತು. ಭಾಳ ಕಷ್ಟಪಟ್ಕೊಂಡೇ ನಾನು ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ಹೋಗಿ ಕೂತ್ಕೊಂಡು ಇನ್ನೂ ಸ್ವಾಮೀಜಿ ಬಂದಿರಲಿಲ್ಲ, ಕಾರ್ಯಕ್ರಮ ಪ್ರಾರಂಭ ಆಗಿರಲಿಲ್ಲ. ಕಾಯ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡ ಇಲ್ಲಿ ಬಂದಿದ್ದು ಒಳ್ಳೇದಾಯಿತು ಅಥವಾ ಸುಮ್ಮನೆ ಸಮಯ ವ್ಯರ್ಥ ಆಯ್ತಾ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹಾಗೆ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರು ಸಭಾಂಗಣವನ್ನು ಪ್ರವೇಶ ಮಾಡಿದ್ರು. ಆ ಪ್ರವೇಶ ಮಾಡಿ ಒಳಗೆ ಬರ್ತಾ ಇದ್ದ ಹಾಗೆ ನನ್ನ ಸಂಶಯ ಎಲ್ಲ ಹೊರಟೋಯ್ತು. ಸ್ವಾಮೀಜಿನ ಕಂಡಿದ್ದ ತಕ್ಷಣ ಅವಳಿಗೆ ಅನಿಸ್ತಂತೆ, ಇಲ್ಲ ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀನಿ, ಸರಿಯಾದ ಜಾಗಕ್ಕೆ ಬಂದಿದ್ದೀನಿ, ಇವತ್ತೇನೋ ನನಗೆ ಸಿಗೋದಕ್ಕಿದೆ ಅಂತ ಅವಳಿಗೆ ಅನಿಸುತ್ತೆ. ಆಮೇಲೆ ಸ್ವಾಮೀಜಿ ಉಪನ್ಯಾಸ ಮಾಡಿದ್ಮೇಲಂತೂ ಹೇಳಲೇಬೇಕಾಗಿಲ್ಲ. ಸ್ವಾಮೀಜಿಯ ಆ ಗಾಂಭೀರ್ಯದ ನಡಿಗೆ ಅದರೊಂದಿಗೆ ಅವರೊಳಗೆ ಬಂದಾಗಲೇ ಅವಳ ಮನಸ್ಸು ಏನೋ ಒಂದು ಇವತ್ತು ಸಿಗತ್ತೆ ಅಂತ ಅನ್ನಿಸ್ತಂತೆ. ಆ 3 ಉಪನ್ಯಾಸಗಳನ್ನು ಅವಳು ಕೇಳಿಸ್ಕೊಳ್ತಾಳೆ. ಮೊದಲನೇ ಉಪನ್ಯಾಸ ಆದಮೇಲೆ ಯಾರೋ ಅವಳನ್ನು ಪರಿಚಯ ಮಾಡಿಕೊಡ್ತಾರೆ ಸ್ವಾಮೀಜಿಗೆ. ಅವಳು ಪರಿಚಯ ಮಾಡಿಕೊಟ್ಮೇಲೆ ನೋಡ್ಬಿಟ್ಟು ಹಾಗೆ ದೂರದಲ್ಲಿ ಒಂದು ಕುರ್ಚಿ ಮೇಲೆ ಕೂತ್ಕೋತಾಳೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವ್ರು ಯಾರಿಗೋಸ್ಕರನೋ ಕಾಯ್ತಾ ಇರ್ತಾಳೆ ಅವಳು. ಸ್ವಾಮೀಜಿ ಜೊತೆ ಏಕಾಏಕಿ ಹೋಗಿ ಮಾತಾಡ್ಸೋದಿಲ್ಲ. ಸ್ವಾಮೀಜಿಯವರ ಆ ಒಂದು ಏನು ಹೇಳ್ತೀರಿ ಓವರ್ ಪವರಿಂಗ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಅವಳಿಗೆ ಹಿಂಜರಿಯುವಂತೆ ಮಾಡಿರುತ್ತೆ. ಹಾಗಾಗಿ ಸ್ವಲ್ಪ ಸುಮ್ಮನೆ ಕೂತಿರ್ತಾಳೆ. 2ನೇ ದಿನ ಉಪನ್ಯಾಸ ಆದಮೇಲೂ ಸ್ವಾಮೀಜಿ ಗಮನಿಸ್ತಾರೆ. ಅವಳು ಹಾಗೆ ಕಾರ್ಯಕ್ರಮ ಎಲ್ಲ ಆದಮೇಲೆ ಯಾರಿಗೋಸ್ಕರ ಕಾಯ್ತಾ ದೂರದಲ್ಲಿ ಕೂತಿದ್ರು. ಸ್ವಾಮೀಜಿ ಅವಳಿಗೆ ಹೇಳಿ ಕಳಿಸ್ತಾರೆ, ಕರೀರಿ ಅವ್ರನ್ನ ಅಂತ. ಗಮನಿಸ್ತಾರೆ ನೋಡಿ, ಅವಳಿಗೆ ಏನೋ ಬೇಕಾಗಿದೆ ಅನ್ನೋದು ಸ್ವಾಮೀಜಿಗೆ ಗೊತ್ತಾಯ್ತು, ಹೇಳಿ ಕಳಿಸಿದ್ರು. ಅವಳ ಹತ್ರ ಬಂದ ಮೇಲೆ ಸ್ವಾಮೀಜಿ ಕೇಳ್ತಾರೆ, ನೀನು ನನ್ನನ್ನು ವೈಯಕ್ತಿಕವಾಗಿ ಮಾತನಾಡಬೇಕಾ? ಹಾಗಿದ್ರೆ ನಾನು ಇರುವಂತಹ ಮನೆಗೆ ಬಾ. ಟರ್ಕ್ ಸ್ಟ್ರೀಟ್ ಅಂತ ಹೇಳುವಂತಹ ಒಂದು ಜಾಗದಲ್ಲಿ ಒಂದು ಫ್ಲ್ಯಾಟಲ್ಲಿ ಸ್ವಾಮಿ ವಿವೇಕಾನಂದರು ಅಲ್ಲೇ ಉಳ್ಕೊಂಡಿರ್ತಾರೆ. ಅಲ್ಲಿ ಸ್ವಾಮೀಜಿ ತರಗತಿಗಳನ್ನು ಕೂಡ ತೆಗೆದುಕೊಳ್ತಾ ಇರ್ತಾರೆ. ಸಾರ್ವಜನಿಕವಾದ ಉಪನ್ಯಾಸಗಳು ಕೆಲವು ಕಡೆ, ಮತ್ತು ಈ ಮನೆಯಲ್ಲಿ ಯಾವ ಮನೆಯಲ್ಲಿ ಉಳ್ಕೊಂಡಿದ್ರೋ ತುಂಬ ಆಸಕ್ತರಿಗೋಸ್ಕರ ತರಗತಿಗಳನ್ನು ಸ್ವಾಮೀಜಿ ತೆಗೆದುಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ನೀನು ಅಲ್ಲಿ ಬಂದು ನನ್ನನ್ನು ನಾಳೆ ಭೇಟಿಯಾಗು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು ಅವಳಿಗೆ. ಮಾತಾಡೋದಕ್ಕೆ ಹಿಂಜರಿತಾ ಇದ್ದವಳಿಗೆ ಸ್ವತಃ ಸ್ವಾಮಿ ವಿವೇಕಾನಂದರೇ ಕರೆದಾಗ ಭಾಳ ಸಂತೋಷ ಆಗುತ್ತೆ. ರಾತ್ರಿ ಎಲ್ಲ ಅವಳು ಆಲೋಚನೆ ಮಾಡ್ಕೊಂಡು ಕಳೀತಾಳಂತೆ. ಏನಂತ, ನಾನು ನಾಳೆ ಸ್ವಾಮಿ ವಿವೇಕಾನಂದ ಏನೇನು ಪ್ರಶ್ನೆ ಕೇಳಲಿ ಅಂತ. ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ ಅಂತ ಅವಳು. ರಾತ್ರಿ ಎಲ್ಲ ಯೋಚನೆ ಮಾಡ್ತಾಳೆ, ಯಾವ ಪ್ರಶ್ನೆ ಆದಮೇಲೆ ಯಾವ ಪ್ರಶ್ನೆ ಕೇಳಿ, ಏನೇನು ಸಂಶಯಗಳಿದೆ ಎಲ್ಲವನ್ನೂ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು, ಈ ಒಂದು ಇಂಟರ್ವ್ಯೂ ಸಿಕ್ಕಿದೆ ಅಂತೇಳಿ ತುಂಬ ಆಲೋಚನೆ ಮಾಡ್ತಾಳೆ. ಮಾರನೇ ದಿನ ಒಂದು ಮನೆಗೆ ಹೋಗ್ತಾಳೆ. ಹೋಗಿ ಒಳಗೆ ನೋಡಿದ್ರೆ ಸ್ವಾಮಿ ವಿವೇಕಾನಂದರು ಕೂತಿದ್ರು. ಅವಳನ್ನು ಕೂಡ ಬರಮಾಡಿಕೊಂಡು ಕೂರಿಸ್ತಾರೆ. ಮತ್ತೆ ಇನ್ನೇನು ಸಮಾಚಾರ ಹೇಳಿ ಎಂಬಂತೆ ಸ್ವಾಮೀಜಿ ಅವ್ರ ಕಡೆ ತಿರುಗಿ ಮಾತನಾಡಿಸಿದಾಗ ಎಷ್ಟೋ ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡು ಬಂದಿದ್ದಂತಹ ಆಕೆ ಏನು ಕೇಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅವಳಿಗೆ ಗೊತ್ತಿಲ್ಲದೆ ಅವಳ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯೋದಕ್ಕೆ ಪ್ರಾರಂಭ ಆಯಿತು. ಅವಳು ಬರೀತಾಳೆ, And I kept on weeping as though the flood gates had been opened ಅಂತೇಳಿ. ಎಷ್ಟೊತ್ತು ಅಂತ ಹೇಳಿದ್ರೆ ತಡ್ಕೊಳಕ್ಕೆ ಸಾಧ್ಯ ಆಗದೆ. ಯಾರೋ ತುಂಬ ಆತ್ಮೀಯರ ಹತ್ರ ನಾವು ನಮ್ಮ ಕಷ್ಟವನ್ನೆಲ್ಲ ಹೇಳ್ಕೊಂಡು ಹೇಗೆ ಅಳುತ್ತೀವೋ, ಅದು ಆತ್ಮೀಯರ ಹತ್ರ ಮಾತ್ರ ನಾವು ಹಾಗೆ ಅಳೋದಕ್ಕೆ ಸಾಧ್ಯ, ಅಥವಾ ಭಗವಂತನ ಹತ್ರ ಮಾತ್ರ ಹಾಗೆ ಕಣ್ಣೀರಿಡೋದಕ್ಕೆ ಸಾಧ್ಯ. ಹಾಗೆ 2-3 ದಿನದ ಪರಿಚಯ ಇದ್ದಂಥ ಸ್ವಾಮಿ ವಿವೇಕಾನಂದರ ಮುಂದೆ ಕೂತ್ಕೊಂಡು ಅವಳು
ತನಗೇ ಅರಿವಿಲ್ಲದಂತೆ ಅಳ್ತಾಳೆ. ಕಣ್ಣೀರ ಕೋಡಿಯೇ ಹರಿದೋಗ್ಬಿಡುತ್ತಂತೆ ಅವಳು ಹೇಳ್ಕೊಳ್ಳುವಂತೆ. ಒಂದು ಮಾತುಕತೆ ಕೂಡ ಆ ದಿನ ನಡೆಯೋದಿಲ್ಲ. ಅವಳು ಹತ್ತು ಸ್ವಲ್ಪ ಹೊತ್ತು ಸಮಾಧಾನ ಆದಮೇಲೆ ಸ್ವಾಮಿ ವಿವೇಕಾನಂದರು ಹಾಗೆಲ್ಲ ಅವಳು ಅಳ್ತಾ ಇರಬೇಕಾದ್ರೆ ಅವರು ಏನೋ ಕೆಲವು ಶ್ಲೋಕಗಳನ್ನು ಹೇಳ್ಕೊಂಡು ಕೂತಿದ್ದಂತೆ. ಹಿ ವಾಸ್ ಚಾಂಟಿಂಗ್ ಸಮಥಿಂಗ್ ಇನ್ ಸಂಸ್ಕೃತ್. ಅವಳು ಅಳ್ತಾ ಹೋದ್ಲು. ಆಮೇಲೆ ಅವಳು ನಿಂತ ಮೇಲೆ ಸ್ವಾಮೀಜಿ ಹೇಳ್ತಾರೆ, ಕಮ್ ಅಗೇನ್ ಟುಮಾರೋ, ಮತ್ತೆ ನಾಳೆ ಬಾ ಅಂತ ಹೇಳಿ ಕಳಿಸ್ಬಿಟ್ರು. ಅಂತೆಯೇ ಅವಳು ಮಾರನೇ ದಿನ ಹೋದ್ಲು. ಆಮೇಲೆ ಅವಳು ಬರೀತಾಳೆ, 1 ತಿಂಗಳು ಪ್ರತಿದಿನ ಹೋಗಕ್ಕೆ ಶುರು ಮಾಡಿದೆ ನಾನು ಅಂತ. ಸ್ವಾಮಿ ವಿವೇಕಾನಂದರ ಸೇವೆ ಮಾಡುವ ಅವಕಾಶ ಅವಳಿಗೆ ಸಿಕ್ತು. ಅದ್ರ ಜೊತೆಗೆ ಬಹಳ ಮುಖ್ಯ, ವಾಪಸ್ ಬಂದ್ಮೇಲೆ ಅವಳಿಗೆ ಅನ್ನಿಸ್ತು ತನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ. ಅವಳಿಗೆ ಕಾಡ್ತಾ ಇದ್ದಂತಹ ಸಮಸ್ಯೆಗಳು ಏನಿತ್ತೋ ಅದೆಲ್ಲವೂ ಕರಗಿ ಹೋದಂತೆ ಆಗುತ್ತೆ ಅವಳಿಗೆ. ಮೊದಲನೇ ದಿನ ಉಪನ್ಯಾಸಕ್ಕೆ ಹೋದಾಗ ನಾವೇನು ನೋಡಿದ್ವಿ, ಸಾಕಷ್ಟು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಿದ್ಲು. ಉಪನ್ಯಾಸಕ್ಕೆ ಹೋಗೋದೇ ಅವಳು ಒಂದು ಪ್ರಯಾಸ ಆಗಿತ್ತು ಅಂತ ನಾವು ನೋಡ್ತೀವಿ. ಆದರೆ ಸ್ವಾಮಿ ವಿವೇಕಾನಂದರ ಜೊತೆ ಒಂದು ಭೇಟಿ, ಮಾತಿಲ್ಲದ ಭೇಟಿ, ತನ್ನ ಒಳಗಿದ್ದಂತಹ ಎಲ್ಲ ದುಗುಡವನ್ನು ಅವಳು ಕಣ್ಣೀರಿನ ಮೂಲಕ ಅವರ ಮುಂದೆ ಹೊರಗೆ ಇಟ್ಟಾಗ ಅದು ಯಾವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಸಮಾಧಾನ ಮಾಡಿದ್ರು ಗೊತ್ತಿಲ್ಲ. ಅವಳು ಹೇಳ್ತಾಳೆ, ನನ್ನ ಎಲ್ಲ ಪ್ರಶ್ನೆಗಳು ಕೂಡ ಮಾಯ ಮಾಡಿಬಿಟ್ರು, ಸಮಸ್ಯೆಗಳೇ ಉಳಿಲಿಲ್ಲ. ಮಾರನೆದಿಂದ ಅವಳು ಬಂದ್ಲು. ಹೇಗೆ ಬಂದ್ಲು? ಸ್ವಾಮಿ ವಿವೇಕಾನಂದರ ಸೇವೆ ಮಾಡೋದಕ್ಕೆ ಸಿದ್ಧಳಾಗಿ ಬಂದ್ಲು. ಏನೋ ಪಡ್ಕೊಳ್ಳೋಕ್ಕೆ ಬಂದವಳು ಈಗ ಅದು ಹೊರಟೋಯ್ತು ಅವಳಿಗೆ. ಈಗ ತನ್ನ ಕಡೆಯಿಂದ ಸೇವೆ ಮಾಡಬೇಕು, ಇವರ ಹತ್ತಿರ ಇರಬೇಕು, ಇವ್ರ ಜೊತೆ ಒಡನಾಡಬೇಕು, ಏನೋ ಇಲ್ಲಿ ಸಿಗತ್ತೆ ಅಂತ ಹೇಳುವಂತಹ ಭಾವನೆ ಅವಳನ್ನು ಮೂಡ್ತು ಒಂದೇ ದಿನಕ್ಕೆ. ಸೊ ಅವಳು ಬರೀತಾಳೆ, 1 ತಿಂಗಳ ಕಾಲ ನಾನು ಸ್ವಾಮೀಜಿಯ ಸೇವೆ ಮಾಡಿದೆ, ಅಡುಗೆ ಮಾಡೋದು ಮತ್ತು ಸಣ್ಣ ಪುಟ್ಟ ಈ ಥರ ಕೆಲಸಗಳನ್ನು. ಸ್ವಾಮೀಜಿ ನಾವು ಬೇರೆ ಕೆಲಸ ಮಾಡಬೇಕಾದ್ರೆ ಅವರು ಕೂಡ ಸಂಸ್ಕೃತದ ಶ್ಲೋಕಗಳನ್ನು ಹೇಳ್ಕೊಡೋರು, ಕೆಲವೊಮ್ಮೆ ಅವರು ಅಡುಗೆ ಮಾಡೋರು, ಕೆಲವೊಮ್ಮೆ ಏನಾದರೂ ಹೇಳಬೇಕು ಅನಿಸಿದ್ರೆ ವಿಚಾರಗಳನ್ನು ಹೇಳೋರು. ಅದನ್ನೆಲ್ಲ ನಾವು ಕೇಳಿಸ್ಕೊಂಡು ನಾವು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ವಿ ಅಂತ. ಸ್ವಾಮೀಜಿ ಹೇಳ್ತಾ ಇದ್ದಂಥ ಅನೇಕ ವಿಚಾರಗಳಲ್ಲಿ ಅವಳು ಒಂದು ಶ್ಲೋಕವನ್ನು ನೆನಪು ಮಾಡ್ಕೊತಾಳೆ. ಭಗವದ್ಗೀತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ, ಈಶ್ವರ ಸರ್ವಭೂತಾನಾಂ ಹೃದಯೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಸ್ವಾಮಿ ವಿವೇಕಾನಂದ ಹೇಳೋರಂತೆ. ಅದರ ಅರ್ಥ ಹೇಳಿ ಏನು? ಭಗವಂತ ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಸರ್ವಭೂತಾನಾಂ ಹೃದಯೇರ್ಜುನ ತಿಷ್ಠತಿ. ಯಾರು? ಈಶ್ವರ ಭಗವಂತ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಅವನು ನೆಲೆಸಿದ್ದಾನೆ. ಹಾಗಿದ್ಕೊಂಡು ಅವನು ಏನು ಮಾಡ್ತಾ ಇದ್ದಾನೆ? ಅವನ ಮಾಯಾಶಕ್ತಿಯಿಂದ ಒಂದು ಯಂತ್ರದ ಮೇಲೆ ಕೂಡಿಸ್ಬಿಟ್ರೆ ಒಂದು ಗೊಂಬೆಯನ್ನು, ಯಂತ್ರ ಹೇಗೆ ತಿರುಗತ್ತೋ ಆ ಗೊಂಬೆ ತಿರುಗ್ತಾ ಇರುತ್ತೋ ಇಲ್ವೋ, ಕುಂಬಾರನ ಚಕ್ರ ತಿರುಗಿದಂತೆ ತಿರುಗ್ತಾ ಇರುತ್ತೆ. ಹಾಗೆ ನಮ್ಮನ್ನು ಕೂಡಿಸ್ಬಿಟ್ಟು ಯಂತ್ರವನ್ನು ಬಿಟ್ಬಿಟ್ಟಿದ್ದಾನೆ. ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾ ಇರಬೇಕು ಅಂತ. ಇದರ ಒಂದು ಅರ್ಥ, ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟು, ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಜೀವನ ಶೈಲಿಯನ್ನು ಕೊಟ್ಟು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜೀವನ ಪರಿಸ್ಥಿತಿಯನ್ನು ಕೊಟ್ಟು ಭಗವಂತ ನಮ್ಮನ್ನು ಈ ಜಗತ್ತಿಗೆ ಕಳಿಸಿದ್ದಾನೆ. ಏನನ್ನು ಪಡ್ಕೊಂಡ್ಬಂದಿದ್ದೀವೋ ಅದನ್ನು ಹೃತ್ಪೂರ್ವಕವಾಗಿ ಒಪ್ಕೊಂಡು ನಮ್ಮ ಮುಂದಿರುವಂತಹ ಕೆಲಸಗಳನ್ನು ಮಾಡ್ತಾ ಹೋಗೋದೇ ಅತ್ಯುತ್ತಮವಾದದ್ದು. ನಾವು ಇಷ್ಟ ಇಲ್ಲದೆ ಮಾಡಿದ್ರೂ ಕೂಡ ಅದು ಹಾಗೇ ನಡೆಯುತ್ತೆ. ಯಾಕಂದರೆ ಅದಾಗಬೇಕು ಅಂತ ಭಗವಂತ ಸಿದ್ಧ ಮಾಡಿಬಿಟ್ಟಿದ್ದಾನೆ. ನಾವು ಇಷ್ಟಪಟ್ಕೊಂಡು ಮನಸ್ಸಿಟ್ಟು ಹೃತ್ಪೂರ್ವಕವಾಗಿ ಮಾಡಿದಾಗ ನಮಗೆ ಲಾಭ ಇದೆ. ಸೊ ಜೀವನದಲ್ಲಿ ನಮಗೆ ಎಷ್ಟೋ ಸತಿ ವ್ಯತ್ಯಾಸಗಳನ್ನು ಕಂಡಾಗ ಪ್ರಶ್ನೆ ಬರುತ್ತೆ, ಅವ್ರು ಯಾಕೆ ಹಾಗಿದ್ದಾರೆ, ನಾವು ಯಾಕೆ ಹೀಗಿದ್ದೀವಿ, ಅವ್ರು ಯಾಕೆ ಅಷ್ಟಿದೆ, ನಮ್ಗೆ ಯಾಕೆ ಅಷ್ಟಿಲ್ಲ ಅಲ್ವಾ? ಹೀಗೆಲ್ಲ ವ್ಯಕ್ತಿಗಳ ವ್ಯತ್ಯಾಸ ಕಂಡಾಗ ಆ ವ್ಯತ್ಯಾಸವನ್ನು ಕಂಡು ಪ್ರಯೋಜನ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಒಂದು ನಾಟಕದಲ್ಲಿ ಒಬ್ಬನಿಗೆ ರಾಜನ ಪಾತ್ರ ಇರುತ್ತೆ, ಒಬ್ಬನಿಗೆ ಮಂತ್ರಿ ಪಾತ್ರ ಇರುತ್ತೆ, ಒಬ್ಬನಿಗೆ ಸೇವಕನ ಪಾತ್ರ ಇರುತ್ತೆ, ಒಬ್ಬನಿಗೆ ಭಿಕ್ಷುಕನ ಪಾತ್ರ ಇರುತ್ತೆ. ಪಾತ್ರ ಯಾವುದೇ ಆಗಿರ್ಬೋದು, ಆದರೆ ಪಾತ್ರ ವಹಿಸುವಂಥ ಎಲ್ಲರಲ್ಲೂ ಕೂಡ ಪ್ರತಿಭೆ ಇರೋದು ಮುಖ್ಯ. ರಾಜನ ಪಾತ್ರ ಮಾಡುವವನಿಗೂ ಪ್ರತಿಭೆ ಬೇಕು, ಭಿಕ್ಷುಕನ ಪಾತ್ರ ಮಾಡುವವನಿಗೂ ಪ್ರತಿಭೆ ಬೇಕು. ಪಾತ್ರ ಯಾವುದು ಅನ್ನೋದು ಮುಖ್ಯ ಅಲ್ಲ, ಹಿಂದಿರುವ ವ್ಯಕ್ತಿ ಮುಖ್ಯ ಅಂತ. ಸೊ ಹಾಗೆ ಭಗವಂತ ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ.
ನಾವು ನಮ್ಗೇನು ಪಾತ್ರ ಕೊಟ್ಟು ಬಿಟ್ಟಿದ್ದಾನೋ ಅದನ್ನು ಚೆನ್ನಾಗಿ ಮಾಡೋದಷ್ಟೇ ನಮ್ಮ ಮುಂದಿರುವಂತಹ ಕಾರ್ಯ ಅಂತ ಸ್ವಾಮೀಜಿ ಈ ಶ್ಲೋಕವನ್ನು ಬಹಳಷ್ಟು ಉದರಿಸೋರು ಅಂತ ಆಕೆ ಹೇಳ್ತಾಳೆ. ಹೀಗೆ ಏನಾದ್ರು ಹೇಳ್ತಾ ಮಾತಾಡೋರು ಸ್ವಾಮೀಜಿ. ಹಾಗೆ ಮಾತಾಡಬೇಕಾದ್ರೆ ನಾವು ಅವರಲ್ಲಿ ಕೆಲವೊಮ್ಮೆ ವೇದಾಂತ ಕೇಸರಿ ಗರ್ಜಿಸೋದನ್ನ ಕೇಳಿಸ್ಕೊಂಡಿದ್ದೀವಿ. ನಮ್ಮ ಸಣ್ಣತನಗಳನ್ನು ನೋಡಿ, ನಮ್ಮಲ್ಲಿದ್ದಂತಹ ದೌರ್ಬಲ್ಯಗಳನ್ನು ನೋಡಿ ಸ್ವಾಮೀಜಿ ಗರ್ಜಿಸ್ತಾ ಮೇಲೆ ಹೇಳಿ, ಯಾಕಿದ್ರಲ್ಲಿ ಸಿಕ್ಕಾಕೊಂಡಿದ್ದೀರಾ, ನಿಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳಿ ಅಂತ ಹೇಳಿ ಕೆಲವೊಮ್ಮೆ ಆ ರೀತಿಯಲ್ಲಿ ನಮಗೆ ಬೋಧನೆ ಮಾಡೋರು. ಇನ್ನು ಕೆಲವೊಮ್ಮೆ ಏನೂ ಅರಿಯದಂಥ ಮುಗ್ಧ ಮಗು ಹೇಗೆ ಇರುತ್ತೋ ಹಾಗಿದ್ಬಿಡೋರು ನಮ್ಮ ಜೊತೆಗೆ. ಲೋಕ ವ್ಯವಹಾರ ಹೇಗಿದ್ರು ಸ್ವಾಮೀಜಿ ಗೊತ್ತಿರಲಿಲ್ಲ, ನಾವು ನೋಡ್ತೀವಿ ಅವ್ರ ಜೀವನ ಚರಿತ್ರೆ. ಲೋಕದಲ್ಲಿರುವಂಥ ವ್ಯವಹಾರದ ಬಗ್ಗೆ ಸ್ವಾಮೀಜಿ ಭಾಳ ಮುಗ್ಧರಾಗಿದ್ದರು. ಸೊ ಆ ದೃಷ್ಟಿಯಿಂದ ನೋಡಿದಾಗ ಸ್ವಾಮಿ ವಿವೇಕಾನಂದ ಎಷ್ಟೋ ಜನರ ಪಾಲಿಗೆ ಏನೂ ಅರಿಯದಂಥ ಶಿಶುವಿನಂತೆ ವಾಸವಾಗ್ತಾ ಇದ್ರು. ಆ ಕಾರಣದಿಂದಾಗಿ ಅವರು ಎಷ್ಟೋ ಸ್ತ್ರೀಯರಲ್ಲಿ ಮಾತೃಭಾವವನ್ನು ಜಾಗೃತಗೊಳಿಸಿದ್ರು. ತಮ್ಮಲ್ಲಿದ್ದಂತಹ ಬಾಲ ಸಹಜವಾದಂತಹ ಭಾವದಿಂದ ಆಕೆ ಬರೀತಾಳೆ, at times so childlike, at times the Vedanta lion, but to me always the kind and loving parent. ಅಂದರೆ ಇವಳ ಪಾಲಿಗೆ ಸ್ವಾಮಿ ವಿವೇಕಾನಂದರು ತುಂಬ ಪ್ರೀತಿಯನ್ನ ಕೊಟ್ಟಂತಹ ತಂದೆಯ ತಾಯಿಯ ಪಾತ್ರವನ್ನು ವಹಿಸಿರ್ತಾರೆ ಅಂತ ಆಕೆ ಬರ್ಕೋತಾಳೆ. ಅದಕ್ಕೆ ಅನುಗುಣವಾಗಿ ಸ್ವಾಮೀಜಿ ಅವ್ರಿಗೆ ಹೇಳಿದ್ರಂತೆ, ನನ್ನ ನೀನು ಸ್ವಾಮಿ ಅಂತೆಲ್ಲ ಕರಿಬೇಡ, ಬಾಬಾಜಿ ಅಂತ ಕರಿ ಅಂತ. ಕೆಲವು ಕಡೆ ಭಾರತದಲ್ಲಿ ತಂದೆಯನ್ನ ಬಾಬಾಜಿ ಅಂತ ಕರೀತಾರೆ. ಸೊ ಸ್ವಾಮೀಜಿ ಅವ್ರಿಗೆ ಹೇಳಿರ್ತಾರೆ, ನೀನು ನನ್ನನ್ನು ಬಾಬಾಜಿ ಅಂತ ಕರಿ. ಎಷ್ಟು ಆತ್ಮೀಯತೆಗೆ ಅವಕಾಶ ಕೊಟ್ಟಿದ್ರು ಮತ್ತು ಆ ಭಾವನಾತ್ಮಕ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಸ್ವಾಮೀಜಿ ಅಂತ ಹೇಳಿ. ನಮ್ಮ ಜೀವನದಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ರಕ್ತ ಸಂಬಂಧಕ್ಕಿಂತ ಭಾವನೆಗಳಿಂದ ಕೂಡಿರುವಂಥ ಸಂಬಂಧಗಳು ಹೆಚ್ಚು ಪರಿಣಾಮಕಾರಿ. ಯಾಕಂದರೆ ಭಾವನೆಗಳಿಗೆ ಬಹಳಷ್ಟು ಶಕ್ತಿ ಇದೆ. ಅವ್ರು ಬೈತಾಳೆ, ಒಂದಿನ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗ ಸ್ವಾಮೀಜಿ ಭಾಳ ದೊಡ್ಡವರಾಗಿ ಅನ್ಸೋದಕ್ಕೆ ಶುರು ಮಾಡಿದ್ರಂತೆ. ಅವಳು ಹೇಳ್ತಾಳೆ, ದ ಪೀಪಲ್ ಆನ್ ದ ಸ್ಟ್ರೀಟ್ ಲುಕ್ ಲೈಕ್ ಪಿಗ್ಮೀಸ್ and he had such a majestic presence that people stepped aside to let him pass by. ಇದಕ್ಕಿರೋ ಸ್ವಾಮೀಜಿ ದೊಡ್ಡವರು, ನಾವೆಲ್ಲವ ಕುಬ್ಜರಾಗಿ ಕಾಣೋದಕ್ಕೆ ಶುರು ಆಗ್ಬಿಟ್ಟು ಸಣ್ಣ ವ್ಯಕ್ತಿಗಳನ್ನ ವಿವೇಕಾನಂದರು ಭಾಳ ದೊಡ್ಡವರಾಗಿ ಗೋಚರಾಗೋದಕ್ಕೆ ಶುರು ಮಾಡಿದ್ರು. ಇವಳಿಗಾದ್ರೂ ಸ್ವಾಮೀಜಿಯ ಮಹಿಮೆ ಗೊತ್ತು, ಸ್ವಾಮೀಜಿ ಯಾರು ಅಂತ ಗೊತ್ತು, ಸ್ವಲ್ಪ ಪರಿಚಯ ಇದೆ. ಆದರೆ ರಸ್ತೆಯಲ್ಲಿ ಹೋಗೋರು ಏನು ಗೊತ್ತು ವಿವೇಕಾನಂದರ ಬಗ್ಗೆ. ಆದರೆ ಅವರಿಗೂ ಅನ್ನಿಸ್ತಾ ಇದೆ ಅಂತೆ ಇವ್ರು ಯಾರೋ ವಿಶೇಷವಾದಂಥ ವ್ಯಕ್ತಿ ಅಂತ. ಅವರು ಕೂಡ ಜಾಗ ಬಿಟ್ಕೊಡ್ತಾ ಇದ್ದಾರಂತೆ ವಿವೇಕಾನಂದ ನಡ್ಕೊಂಡು ಹೋಗೋದಕ್ಕೆ ಅನ್ನೋದನ್ನ ಅವ್ರು ಗಮನಿಸ್ತಾರೆ. ಇನ್ನೊಂದು ಸ್ವಾರಸ್ಯದ ಆದರೆ ಸ್ವಾಮಿ ವಿವೇಕಾನಂದರ ಹೃದಯವಂತಿಕೆಯನ್ನು ತೋರಿಸುವಂಥ ಘಟನೆ ಕುರಿತವಳು ಬರೀತಾಳೆ. ಒಂದಿನ ಅವಳು ಮತ್ತೆ ಇನ್ನು ಕೆಲವರು ಸ್ನೇಹಿತರು ಸ್ವಾಮೀಜಿ ಜೊತೆಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಹೇಳಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಹೋಗ್ತಾರೆ. ಅಲ್ಲಿ ಹೋಗಿದ್ದಾಗ ಎಲ್ಲರೂ ತಮಗೆ ಬೇಕಾದನ್ನು ಆರ್ಡರ್ ಮಾಡಿದ್ರು. ಸ್ವಾಮೀಜಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ರು. ಅವರಿಗೆ ತುಂಬ ಇಷ್ಟವಾಗ್ತಾ ಇದ್ದಂತಹ ಒಂದು ತಿಂಡಿ ಅದು. ಇನ್ನು ಕೆಲವರು ಐಸ್ ಕ್ರೀಮ್ ಸೋಡಾ ಆರ್ಡರ್ ಮಾಡಿರ್ತಾರೆ. ಯಾರು ಅದನ್ನು ಸರ್ವ್ ಮಾಡ್ತಾ ಇದ್ಲಲ್ಲ ವೇಟ್ರೆಸ್, ಅವಳು ಅಕಸ್ಮಾತಾಗಿ ತಪ್ಪು ಮಾಡಿ ವಿವೇಕಾನಂದರಿಗೂ ಕೂಡ ಐಸ್ ಕ್ರೀಮ್ ಸೋಡಾ ತಂದಿಟ್ಬಿಟ್ಲು. ಹಾಗೆ ಹೇಳಿದ್ರು, ಇದೆಲ್ಲ ಐಸ್ ಕ್ರೀಮ್ ಅಂತ. ಅವಳು ಮಾಡಿದ ತಪ್ಪು ಮ್ಯಾನೇಜರ್ ಗೊತ್ತಾದಾಗ ಅವನು ಅವಳನ್ನು ಜೋರಾಗಿ ಬೈಯೋದಕ್ಕೆ ಶುರು ಮಾಡಿದಂತೆ. ಗಮನಿಸಿದ ಸ್ವಾಮೀಜಿ ಕೂತಲ್ಲಿಂದಲೇ ಮ್ಯಾನೇಜರ್ ಜೋರಾಗಿ ಹೇಳ್ತಾರೆ, ಏನಂತ, ನೀನು ಅವಳನ್ನು ಹೀಗೆ ಬೈತಾ ಇದ್ರೆ ನಾನು ನಿಮ್ಮ ಅಂಗಡಿಲಿರೋ ಐಸ್ ಕ್ರೀಮ್ ಸೋಡಾ ಎಲ್ಲ ಕೊಂಡ್ಕೊಂಡ್ಬಿಡ್ತೀನಿ ನೋಡು, ಸುಮ್ಮನಿರು ಅಂತ ಹೇಳ್ತಾರೆ ಅಂತ. ತಪ್ಪು ಮಾಡಿದ್ಲು, ಆದರೆ ಅವಳಿಗೂ ಕೂಡ ಅವನು ಅಷ್ಟೊಂದು ಬೈಯೋದನ್ನು ಸ್ವಾಮೀಜಿಗೆ ಕೇಳಿಸ್ಕೊಳ್ಳುವಾಗ ಸಮಾಧಾನ ಆಗಲಿಲ್ಲ. ತಕ್ಷಣ ಅವಳ ಪರವಾಗಿ ಸ್ವಾಮೀಜಿ ಮಾತನಾಡೋದನ್ನು ನಾವು ಗಮನಿಸ್ತೀವಿ. ಅವಳು ಅಷ್ಟೇ ಮತ್ತೆಂದು ಸ್ವಾಮೀಜಿ ನೋಡ್ತಾಳೋ ಇಲ್ವೋ ಗೊತ್ತಿಲ್ಲ, ಸ್ವಾಮೀಜಿ ಪರಿಚಯದ ವ್ಯಕ್ತಿ ಅಂತಲ್ಲ, ಯಾರೇ ಆಗಿರ್ಬೋದು ಸ್ವಾಮಿ ವಿವೇಕಾನಂದಲ್ಲಿ ಇದ್ದಂಥ ಒಂದು ಗುಣ ಅದು. ಯಾರು ಸ್ವಲ್ಪ ದುರ್ಬಲರಾಗಿರ್ತಾರೋ ಅವರಿಗೆ ಶಕ್ತಿ ತುಂಬುವಂತಹ, ಅವರ ಪರವಾಗಿ ನಿಲ್ಲುವಂತಹ ಸಂದರ್ಭಗಳಲ್ಲಿ ಸ್ವಾಮೀಜಿ ಯಾವತ್ತೂ ಹಿಂದೆ ಹೋಗಲಿಲ್ಲ. ಬಾಲಕನಾಗಿರುವಾಗಲೇ ನರೇಂದ್ರಲ್ಲಿ ನಾವು ನೋಡ್ತೀವಿ, ಕಷ್ಟದಲ್ಲಿರುವವರಿಗೆ ತಕ್ಷಣ ಹೋಗೋದು, ತನ್ನ ಕೈಯಲ್ಲಿರುವ ಸಹಾಯ ಮಾಡೋದು. ಸ್ವಾಮೀಜಿಗೆ ಆ ಸ್ವಭಾವ ಕೊನೆಯವರೆಗೂ ಕೂಡ ಇತ್ತು.
ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 1 ತಿಂಗಳು ಅವಳಿಗೆ ಅವಕಾಶ ಆಗುತ್ತೆ. ಅಲ್ಲಿಂದ ಮುಂದೆ ಸ್ವಾಮೀಜಿ ಅಲಬೇಡ ಅಂತ ಹೇಳುವಂಥ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ, ಅದೊಂದು ಹೋಮ್ ಆಫ್ ಟ್ರೂತ್ ಅಂತ ಕರೀತಾರೆ, ಒಂದು ಜಾಗ ಎಲ್ಲಿ ಧಾರ್ಮಿಕ ಉಪನ್ಯಾಸಗಳೆಲ್ಲ ನಡೀತಾ ಇತ್ತು ಅಂತ ಒಂದು ಜಾಗ, ಅಲ್ಲಿ ಸ್ವಾಮೀಜಿ ಉಳ್ಕೊಂಡಿರ್ತಾರೆ. ಮನೆ ಹೊರಗೆ ತುಂಬ ಸುಂದರವಾದಂತಹ ಉದ್ಯಾನವನ ಎಲ್ಲ ಇರುತ್ತೆ. ಹೊರಗಡೆ ಕುರ್ಚಿ ಹಾಕೊಂಡು ಸ್ವಾಮೀಜಿ ಕೂತ್ಕೊಂಡು ಇವರನ್ನೆಲ್ಲ ಮಾತನಾಡಿಸೋರಂತೆ. ಸ್ವಾಮೀಜಿ ಮಾತಾಡ್ತಾ ಇದ್ದಂತಹ ಆ ಸಂದರ್ಭ, ಆ ದೃಶ್ಯ, ಎಂತೆಂಥ ಉನ್ನತ ವಿಚಾರಗಳನ್ನು ಹೇಳೋರು, ಹೇಗೆ ಮೈಮರೆತು ಇವರೆಲ್ಲ ಅದನ್ನು ಕೇಳಿಸ್ಕೊಳ್ಳೋರು, ಅದನ್ನೆಲ್ಲ ಆಕೆ ನೆನ್ಪು ಮಾಡ್ಕೊತಾಳೆ. ಕೆಲವೊಮ್ಮೆ ಸ್ವಾಮೀಜಿ ತಮಾಷೆ ಕಥೆಗಳನ್ನು ಹೇಳ್ತಾ ಇದ್ರು, ಕೆಲವೊಮ್ಮೆ ಗಂಭೀರವಾದಂಥ ವಿಚಾರಗಳನ್ನು, ಕೆಲವೊಮ್ಮೆ ತಮಾಷೆ ಕಥೆಗಳನ್ನು ಹೇಳಿ ತಮಾಷೆ ಸಂದರ್ಭಗಳನ್ನು ನೆನಪು ಮಾಡ್ಕೊಂಡು ನಮ್ಮನ್ನು ತುಂಬ ನಗಿಸ್ತಾ ಇದ್ರು ಸ್ವಾಮಿ ವಿವೇಕಾನಂದರು ಅಂತ. ಒಂದ್ಸತಿ ಸ್ವಾಮೀಜಿ ಹೇಳ್ತಾರಂತೆ, ಅವ್ರಿಗೆ ಶಿಕಾಗೋದಲ್ಲಿದ್ದಾಗ ಈ ಶೂಸ್ ಹಾಕ್ಕೊಂಡು ಸ್ವಲ್ಪ ಕಾಲು ಬೆರಳು ಗಾಯ ಆಗಿರುತ್ತೆ. ಅದನ್ನು ಸರಿ ಮಾಡೋದಕ್ಕೆ ಆಮೇಲೆ ಒಬ್ಬ ಡಾಕ್ಟರ್ ಹತ್ರ ಹೋಗಿರ್ತಾಳೆ. ಆಕೆ ಏನೇನೋ ಪ್ರಯತ್ನ ಮಾಡಿರ್ತಾಳೆ, ಸರಿ ಹೋಗಿರೋದಿಲ್ಲ. ಅದಕ್ಕೆ ಸ್ವಾಮೀಜಿ ಇವತ್ತು ಕೂತ್ಕೊಂಡು ತಮಾಷೆ ಮಾಡ್ತಾ ಹೇಳ್ತಾರೆ, ಅವಳು ನೆನ್ಪು ಮಾಡ್ಕೊಂಡಾಗೆಲ್ಲ ನನಗೆ ನನ್ನ ಕಾಲು ಬೆರಳು ನೋಡ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಓ ಮೈ ಟೋ, ವೆನೆವರ್ ಐ ಥಿಂಕ್ ಆಫ್ ದಟ್ ಲೇಡಿ ಡಾಕ್ಟರ್ ಮೈ ಟೋ ಹರ್ಟ್ಸ್ ಅಂತಾರೆ ಸ್ವಾಮೀಜಿ. ಅವಳಿಗೆ ಏನೇನೋ ಪ್ರಯತ್ನ ಮಾಡಿ ಸರಿ ಹೋಗಿರೋದಿಲ್ಲ, ಅವಳು ನೆನ್ಪು ಮಾಡ್ಕೊಂಡ್ರೆ ನನಗೆ ಕಾಲು ನೋವು ಪ್ರಾರಂಭ ಆಗಿಬಿಡುತ್ತೆ, ಬೆರಳು ನೋವು ಬರುತ್ತೆ ಅಂತ. ಅನೇಕ ವಿಚಾರಗಳ ಬಗ್ಗೆ ಮಾತುಕತೆ ನಡೀತಾ ಇತ್ತು ಅಂತ ಹೇಳಿದ್ರು. ಸೊ ಕೆಲವರೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಸ್ವಾಮಿ ಅದಕ್ಕೆ ಉತ್ತರ ಕೂಡ ಕೊಡ್ತಾ ಇದ್ರು. ಒಂದ್ಸತಿ ಒಬ್ರು ಕೇಳಿದ್ರು, ಸ್ವಾಮೀಜಿ ನಮಗೆ ತ್ಯಾಗದ ಬಗ್ಗೆ ಹೇಳಿ, ಟೆಲ್ ಅಸ್ ಅಬೌಟ್ ರಿನನ್ಸಿಯೇಷನ್ ಅಂತ. ಸ್ವಾಮೀಜಿ ಅಂತ ಹೀಗೆ ಆ ವ್ಯಕ್ತಿಯನ್ನು ನೋಡ್ತಾ, ರಿನನ್ಸಿಯೇಷನ್, ಬೇಬೀಸ್, ವಾಟ್ ಡು ಯು ನೋ ಆಫ್ ರಿನನ್ಸಿಯೇಷನ್ ಅಂತ. ತ್ಯಾಗದ ಬಗ್ಗೆ ಕೇಳ್ತಾ ಇದ್ದೀರಾ, ತ್ಯಾಗದ ಬಗ್ಗೆ ನಿಮ್ಗೆ ಏನು ತಾನೇ ಅರ್ಥ ಆಗುತ್ತೆ, ಏನು ತಾನೇ ನಾನು ಹೇಳಿ, ಏನು ಅರ್ಥ ಆಗುತ್ತೆ ನಿಮಗೆ ಅಂತ ಮೊದಲು ಉದ್ಗರಿಸ್ತಾರೆ ಸ್ವಾಮೀಜಿ. ಅಂದರೆ ತ್ಯಾಗ ಬಹಳ ದೊಡ್ಡ ವಿಚಾರ. ಇನ್ನೂ ಭೋಗ ಜೀವನದಲ್ಲೇ ಇರುವವರಿಗೆ ಏಕಾಏಕಿ ತ್ಯಾಗ ಜೀವನದ ಅರ್ಥ ಆಗುವುದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಸ್ವಾಮೀಜಿ ಹಾಗೆ ಹೇಳ್ತಾರೆ. ಆದರೆ ಮುಂದೆ ಸಾಕಷ್ಟು ವಿವರಪೂರ್ಣವಾಗಿ ತ್ಯಾಗದ ಆದರ್ಶದ ಬಗ್ಗೆ ಬೆಳಕು ಚೆಲ್ಲುವಂತೆ ಸ್ವಾಮೀಜಿ ಮಾತನಾಡಿದ್ರು ಅಂತ ಕೂಡ ಆಕೆ ಬರೀತಾರೆ. ಆಮೇಲೆ ಅವ್ರು ಮಾತನಾಡುವಾಗ ಗುರು ಶಿಷ್ಯನ ಸಂಬಂಧದ ಬಗ್ಗೆ ಹೇಳಿದ್ರಂತೆ. ಪಾಶ್ಚಾತ್ಯರಿಗೆ ಸಂಪೂರ್ಣ ಹೊಸ ಕಲ್ಪನೆ ಇದು, ಗುರು ಮತ್ತು ಶಿಷ್ಯನ ಸಂಬಂಧ. ಬೇರೆ ಬೇರೆ ಮನುಷ್ಯ ಸಂಬಂಧಗಳು ಅವ್ರಿಗೆ ಗೊತ್ತಿದ್ರು ಕೂಡ ಗುರು ಶಿಷ್ಯ ಸಂಬಂಧ ಅದೆಷ್ಟು ವಿಶೇಷ, ಅದೆಷ್ಟು ಪ್ರಭಾವಶಾಲಿ, ಅದೆಷ್ಟು ಪರಿಣಾಮಕಾರಿ, ಅದೆಷ್ಟು ಪವಿತ್ರ, ಅದೆಷ್ಟು ಎತ್ತರವಾದ್ದು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಸ್ವಾಮೀಜಿ ಆ ಕುರಿತಾಗಿ ವಿವರಿಸಿ ಹೇಳ್ತಾರೆ. ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಒಬ್ಬ ಗುರುವಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಕೊಟ್ಕೊಂಡ್ಬಿಡೋದು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಒಬ್ಬ ಗುರು ಪ್ರಾರಂಭದಲ್ಲಿ ಹೇಗೆ ಗೋಚರ ಆಗ್ತಾನೆ, ಇನ್ನೊಬ್ಬ ಮನುಷ್ಯನಂತೆಯೇ ಗೋಚರ ಆಗ್ತಾ ಇರ್ತಾನೆ. ನಮಗಿಂತ ಸ್ವಲ್ಪ ಹೆಚ್ಚು ಶಕ್ತಿ, ನಮಗಿಂತ ಸ್ವಲ್ಪ ಹೆಚ್ಚು ಸಾಮರ್ಥ್ಯ, ನಮಗಿಂತ ಸ್ವಲ್ಪ ಹೆಚ್ಚು ಭಾವನೆಗಳು ಅಥವಾ ಬುದ್ಧಿವಂತಿಕೆ ಎಲ್ಲ ಇರ್ಬೋದು. ಆದರೆ ಕೊನೆಗೂ ಒಬ್ಬ ಮನುಷ್ಯ ಅಂತ ಪರಿಗಣಿಸುವಂತಹ ವ್ಯಕ್ತಿಗಳಿಗೆ ಒಬ್ಬ ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗುವಂಥ ವಿಚಾರ, ಗುರುವನ್ನು ಸಂಪೂರ್ಣವಾಗಿ ಆಶ್ರಯಿಸುವಂಥ ವಿಚಾರ ಮೊದಲು ಸ್ವಲ್ಪ ಆಶ್ಚರ್ಯಕರವಾಗಿ ಅನಿಸುತ್ತದೆ. ತನ್ನತನವನ್ನು ಕಳ್ಕೊಂಡು ತಾನೇನೂ ಇಲ್ಲ ಅಂತಾಗಿ, ತಾನಿಲ್ಲವೇ ಇಲ್ಲ ಅಂತಾಗಿ, ಇನ್ನು ಮುಂದೆ ನನ್ನ ಜೀವನ ಗುರು ಹೇಳುವ ಹಾದಿಯಲ್ಲಿ, ಇನ್ನು ಮುಂದೆ ನನ್ನ ಜೀವನ ಗುರು ತೋರಿದ ದಿಕ್ಕಿನಲ್ಲಿ ಅಂತ ಹೇಳುವಂತಹ ನಂಬಿಕೆ, ಶ್ರದ್ಧೆ ಸಾಮಾನ್ಯವಾದದ್ದಲ್ಲ. ಜೊತೆಗೆ ಪಾಶ್ಚಾತ್ಯರಿಗೆ ಅದು ಹೊಸ ವಿಚಾರ. ಆದರೆ ಸ್ವಾಮೀಜಿ ಬಹಳ ಅದ್ಭುತವಾಗಿ ಆ ಕುರಿತಾಗಿ ಹೇಳಿರ್ತಾರೆ. ಸ್ವಾಮೀಜಿಗೆ ಸ್ವಾನುಭವ ಅಲ್ವಾ. ನರೇಂದ್ರ ಬೇಕಾದಷ್ಟು ಓದ್ಕೊಂಡಿದ್ರು ಕೂಡ, ಬೇಕಾದಷ್ಟು ತಿಳುವಳಿಕೆ ಇದ್ರೂ ಕೂಡ ಅವನಿಗೆ ಶ್ರೀರಾಮಕೃಷ್ಣನ ಮಾರ್ಗದರ್ಶನ ಬೇಕಿತ್ತು. ಶ್ರೀರಾಮಕೃಷ್ಣರಲ್ಲಿ ಅವನ ಕೊನೆಗೆ ಯಾವ ಮಟ್ಟದಲ್ಲಿ ಶರಣಾದ, ತನ್ನ ಜೀವನವನ್ನೇ ಕೊಟ್ಕೊಂಡ್ಬಿಟ್ನಲ್ಲ ಶ್ರೀರಾಮಕೃಷ್ಣನಿಗೆ. ಸೊ ಸ್ವಾಮೀಜಿ ಅದನ್ನೆಲ್ಲ ವಿವರಿಸಿದ್ದನ್ನು ಆಕೆ ಏನು ಅಂತ ಬರೆದಿಟ್ಟಿಲ್ಲ, ಬಟ್ ಆ ಕುರಿತಾಗಿ ಸ್ವಾಮೀಜಿ ಅದ್ಭುತವಾಗಿ ವಿವರಿಸಿದ್ರು ಅಂತ ಆಕೆ ಬರೀತಾಳೆ. ಆಮೇಲೆ ಸ್ವಾಮೀಜಿ ಜೊತೆಗೆ ಮನೆಯಲ್ಲಿ ಇಲ್ಲೂ ಕೂಡ ಬಂದು ಸ್ವಾಮೀಜಿ ಜೊತೆಗೆ ಇರ್ತಾ ಸೇವೆ ಮಾಡ್ತಾ ಇರ್ತಾಳೆ. ಸ್ವಾಮೀಜಿ ಕೆಲವೊಮ್ಮೆ ಭಾರತೀಯ ಅಡುಗೆಗಳನ್ನು ಅಡುಗೆ ಮಾಡಿ ಅವ್ರಿಗೆ ಬಡಿಸ್ತಾ ಇರ್ತಾರಂತೆ. ಅವರು ಅದನ್ನೆಲ್ಲ ಆಸ್ವಾದಿಸ್ತಾ ಇರ್ತಾರೆ.
ಆಕೆ ಬರೀತಾಳೆ, ನಾನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೂ ಅವ್ರ ಉಪನ್ಯಾಸಗಳನ್ನು ಕೇಳಿದೆ, ಅಲಮೇಡಾದಲ್ಲೂ ಅವ್ರ ಉಪನ್ಯಾಸಗಳನ್ನು ಕೇಳಿದೆ. ಆದರೆ ನನಗೆ ತುಂಬ ಖುಷಿ ಕೊಟ್ಟಿದ್ದು, ತುಂಬ ಸಂತೋಷ ಆಗಿ ನನಗೆ ನೆನಪಲ್ಲಿರೋದು ಅಂತ ಹೇಳಿದ್ರೆ ಸ್ವಾಮೀಜಿ ಜೊತೆಗೆ ಮನೆಯಲ್ಲಿ ಕಳೆದಂತಹ ಆತ್ಮೀಯ ಕ್ಷಣಗಳು. ಹತ್ತಿರದಿಂದ ಆ ಮಹಾಪುರುಷನನ್ನು ನೋಡುವಂತಹ ಅವಕಾಶ, ಅದು ನನ್ನ ಮನಸ್ಸಿನ ಮೇಲೆ ತುಂಬ ಮುದ್ರೆ ಹೊತ್ತಿದೆ ಅಂತ. ಒಂದ್ಸತಿ ಸ್ವಾಮಿ ವಿವೇಕಾನಂದರು ಅವಳಿಗೆ ಹೇಳ್ತಾರಂತೆ, ಮೇಡಮ್, ಬಿ ಬ್ರಾಡ್ ಮೈಂಡೆಡ್, ಆಲ್ವೇಸ್ ಸಿ 2 ways, ಯಾವಾಗಲೂ 2 ದೃಷ್ಟಿಕೋನಗಳಿಂದ ನೋಡು. ಅದಕ್ಕೆ ಸ್ವಾಮೀಜಿ ಹೇಳಿದ್ದು, ವೆನ್ ಐ ಆಮ್ ಆನ್ ದ ಹೈಟ್ಸ್ ಐ ಸೇ ಐ ಆಮ್ ಹೀ, ಆ್ಯಂಡ್ ವೆನ್ ಐ ಹ್ಯಾವ್ ಅ ಸ್ಟಮಕ್ ಏಕ್ ಐ ಸೇ ಮದರ್ ಹ್ಯಾವ್ ಮರ್ಸಿ ಆನ್ ಮೀ ಅಂತ ಹೇಳ್ತಾರೆ ಸ್ವಾಮೀಜಿ. ಯಾವಾಗಲೂ 2 ದೃಷ್ಟಿಕೋನ ಇಟ್ಕೋ, 2 ರೀತಿಯಲ್ಲಿ ಸಾಧ್ಯ ಇದೆ ಅಂತ. ಒಬ್ಬ ಜ್ಞಾನ ಮಾರ್ಗದಲ್ಲಿ ನಾನೇ ಆತ್ಮಸ್ವರೂಪಿ ಅಂತ ಹೇಳುವಂಥ ಭಾವದಲ್ಲಿ ಯಾವಾಗ ಎಲ್ಲವೂ ಚೆನ್ನಾಗಿದ್ದಾಗ, ಮನಸ್ಸು ಎತ್ತರದಲ್ಲಿದ್ದಾಗ ಹೌದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ಆದರೆ ಹೊಟ್ಟೆ ನೋವು ಬಂದಾಗ ನಾನಂತೂ ಹೇಳ್ತೀನಿ, ಅಮ್ಮ ನನ್ನ ಮೇಲೆ ಸ್ವಲ್ಪ ಕಡಿಮೆ ಮಾಡಮ್ಮ, ಇನ್ನೂ ಕಡಿಮೆ ಮಾಡಮ್ಮ ಅಂತ ಹೇಳ್ತೀನಿ ಅಂತ. ಅಲ್ಲಿ ಒಂದು ಎಲ್ಲ ಕಡೆ ವ್ಯಾಪಿಸಿರುವಂಥ ಬ್ರಹ್ಮ, ನಮ್ಮೊಳಗೂ ಇರುವಂಥ ಬ್ರಹ್ಮನೇ ತಾಯಿಯಾಗಿ ಬಂದಿರೋದು, ಶಕ್ತಿಯಾಗಿ ಬಂದಿರೋದು ಅನ್ನೋದರ್ಥ. ಅಥವಾ ಶಕ್ತಿಯಾಗಿ ಯಾರಿದ್ದಾಳೋ, ಎಲ್ಲರ ತಾಯಿಯಾಗಿ ಜಗಜ್ಜನನಿಯಾಗಿ ಯಾರಿದ್ದಾಳೋ ಅವಳೇ ಮೂಲದಲ್ಲಿ ಪರಬ್ರಹ್ಮ ವಸ್ತುವಾಗಿದ್ದಾಳೆ. ಸೊ 2 ದೃಷ್ಟಿಕೋನ ಸಾಧ್ಯ ಇದೆ. ಒಂದು ಸತ್ಯ ಆದರೆ ಇನ್ನೊಂದು ಸುಳ್ಳಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರಲ್ವ, ಸಾಕಾರವೂ ಸತ್ಯ, ನಿರಾಕಾರವೂ ಸತ್ಯ. ಸೊ ಸ್ವಾಮೀಜಿ ಅವಳಿಗೆ ಹಾಗೆ ಹೇಳ್ಕೊಡ್ತಾ ಇದ್ದಾರೆ. ಆ ಮಾತನ್ನು ಇನ್ನೂ ನಾವು ಬೇರೆ ಬೇರೆ ರೀತಿಗಳಲ್ಲಿ ಕೂಡ ಅರ್ಥ ಮಾಡ್ಕೋಬೋದು. ಆಲ್ವೇಸ್ ಸಿ 2 sides ಅಂತ ಹೇಳೋದು. ಯಾವುದೇ ಒಂದು ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ವ್ಯಕ್ತಿಗಳ ಜೊತೆಗೆ ವಾದಕ್ಕೆ ಇಳಿತೀವಿ. ಯಾವಾಗ ಹೇಳಿ, ನಮಗೆ ಕಾಣಿಸೋದು ಬೇರೆ ಇರುತ್ತೆ, ಇನ್ನೊಬ್ಬ ವ್ಯಕ್ತಿ ಕಾಣಿಸೋದು ಬೇರೆ ಇರುತ್ತೆ. ವಸ್ತು ನೋಡ್ತಾ ಇರೋದು ಒಂದೇ, ನಾವು ನೋಡ್ತಾ ಇರೋದು ದೃಷ್ಟಿಕೋನ ಬೇರೆ ಇರೋದ್ರಿಂದ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ನಾವು ಈ ದೃಷ್ಟಿಕೋನವನ್ನು ನಮ್ಮ ದೃಷ್ಟಿಕೋನದಿಂದಲೂ ನೋಡಬಲ್ಲೆವೋ, ಇನ್ನೊಬ್ಬ ವ್ಯಕ್ತಿ ದೃಷ್ಟಿಕೋನದಿಂದಲೂ ಅರ್ಥ ಮಾಡಿಕೊಳ್ಳಬಲ್ಲೆವೋ, ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ. 6 ಅಂತ ಹೇಳುವಂಥ ಸಂಖ್ಯೆಯನ್ನು ನೆಲದ ಮೇಲೆ ಬರೆದು ಈ ಕಡೆ ನಿಂತ್ಕೊಂಡು ನೋಡಿದ್ರೆ 6 ಆಗಿ ಕಾಣಿಸುತ್ತೆ. ನಮ್ಮ ಎದುರಿಗೆ ಇನ್ನೊಬ್ಬ ವ್ಯಕ್ತಿ ನಿಂತ್ಕೊಂಡು ನೋಡಿದ್ರೆ ಅದು 9 ಆಗಿ ಕಾಣಿಸುತ್ತೆ. ಇದು 9 ಅಂತ ಹೇಳುವಂಥ ವ್ಯಕ್ತಿಯೂ ಸುಳ್ಳಲ್ಲ, ಇದು 6 ಅಂತ ಹೇಳ್ತಾ ಇರುವಂಥ ವ್ಯಕ್ತಿಯೂ ಸುಳ್ಳಲ್ಲ. ಇಟ್ ಈಸ್ ಓನ್ಲಿ ಎ ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್. ಸೊ ಆಲ್ವೇಸ್ ಸಿ 2 sides. ಆ ವ್ಯಕ್ತಿಯ ಅನುಭವದಲ್ಲಿ, ಆ ವ್ಯಕ್ತಿಯ ಭಾವನೆಗಳಿಂದ ಆ ವ್ಯಕ್ತಿಗೆ ಅನ್ಸೋದು ಹಾಗೆ ಸತ್ಯ ಇರುತ್ತೆ. ಏನು ಮಾಡ್ತೀರಾ, ಆ ವ್ಯಕ್ತಿಯ ಸಂಸ್ಕಾರಗಳು ಆ ವ್ಯಕ್ತಿಗೆ ಹಾಗೇ ಕಾಣುವಂತೆ ಮಾಡ್ತಾ ಇರುತ್ತೆ. ನಮ್ಮ ಸಂಸ್ಕಾರ, ನಮ್ಮ ಜೀವನ ಅನುಭವ, ನಮ್ಮ ದೃಷ್ಟಿಕೋನ ನಮಗೆ ಮತ್ತೊಂದು ರೀತಿಯಲ್ಲಿ ಕಾಣುವಂತೆ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ವಿಚಾರದಲ್ಲಿ ಅಭಿಪ್ರಾಯ ಭೇದಗಳಿದ್ದಾಗ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸತಿ ಸ್ವಾಮೀಜಿ ಹೇಳಿದ್ರು ಅಂತ ಕೇಳ್ತಾಳೆ, ಲರ್ನ್ ಟು ಬಿ ದ ವಿಟ್ನೆಸ್. ಯಾವಾಗಲೂ ಸಾಕ್ಷಿ ಭಾವದಲ್ಲಿರೋದನ್ನು ಕಲಿ. ಎಲ್ಲ ಸಂದರ್ಭದಲ್ಲೂ ನೀನು ಹೋಗಿ ಸಿಕ್ಕಾಕೋಬೇಕು, ನೀನು ಮಧ್ಯೆ ಏನೋ ಮಾತಾಡಬೇಕು, ಮಧ್ಯದಲ್ಲಿ ನಿಂದು ಮೂಗು ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ಸುಮ್ಮನೆ ಸಾಕ್ಷಿಯಾಗಿದ್ದರೆ ಸಾಕು ಅಂತ. ಅದಕ್ಕೆ ಸ್ವಾಮೀಜಿ ಕೊಡೋ ಉದಾಹರಣೆ ಏನು ಗೊತ್ತಾ, 2 ನಾಯಿಗಳು ರಸ್ತೆಯಲ್ಲಿ ಜಗಳ ಮಾಡ್ತಾ ಇದ್ರೆ ದೂರದಲ್ಲಿ ಮನೆಯೊಳಗೆ ಕೂತ್ಕೊಂಡು ಕಿಟಕಿಯಿಂದ ನೋಡೋದು ವಾಸಿ. ಆ ನಾಯಿಗಳ ಜಗಳದಲ್ಲಿ ಒಳಗೋಗಿ ನಾವು ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ನಮ್ಮ ಪಾಡೇನಾಗುತ್ತೆ. ಹೀಗೆ ಜೀವನದಲ್ಲೂ ಅಂತ ಎಷ್ಟೋ ಗೊಂದಲಮಯವಾದಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಸುಮ್ಮನೆ ಸಾಕ್ಷಿಯಾಗಿರು. ಅದು ತಾನಾಗಿ ಎಲ್ಲ ಸರಿ. ನಾಯಿಗಳು ಎಷ್ಟೊಂದು ಜಗಳ ಆಗುತ್ತೆ, ಸ್ವಲ್ಪ ಜಗಳ ಅದ್ರ ಪಾಡಿದ್ದು ಹೋಗುತ್ತೆ, ಇನ್ನೊಂದು ಪಾಡಿ ಇನ್ನೊಂದು ಹೋಗುತ್ತೆ, ಹೌದೋ? ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಸತಿ ಗೊಂದಲಮಯವಾದಂಥ ಸಂದರ್ಭಗಳು ಬಂದಾಗ ಸಾಕ್ಷಿ ಭಾವದಲ್ಲಿ ಇದ್ಬಿಡ್ಬೇಕು. ಭಗವಂತನ ಇಚ್ಛೆ ಏನಿದೆಯೋ ಅದಾಗಲಿ, ಏನು ಸರಿಯಾಗಿದೆಯೋ ಅದನ್ನೇ ತಾಯಿ ನಡೆಸ್ತಾಳೆ, ಅವಳ ಇಚ್ಛೆಯಂತೆ ಆಗಲಿ ಅಂತ ಹೇಳಿ ನಾವು ಸುಮ್ಮನೆ ಸಾಕ್ಷಿ ಭಾವದಲ್ಲಿರೋದನ್ನು ಅಭ್ಯಾಸ ಮಾಡಬೇಕು. ಸೊ ಲರ್ನ್ ಟು ಬಿ ದ ವಿಟ್ನೆಸ್ ಅಂತ ಸ್ವಾಮೀಜಿ ಹೇಳಿದಂಥ ಇನ್ನೊಂದು ಬೋಧನೆ ಅವಳು ಈ ಈ ಸ್ಮೃತಿ ಲೇಖವನ್ನು ಅವಳು ಬರೀಬೇಕಾದ್ರೆ 24 ವರ್ಷಗಳಾದ್ಮೇಲೆ ಬರೀತಾ ಇದ್ದಾಳು. ಅಷ್ಟು ವರ್ಷಗಳಾದ್ಮೇಲೂ ಕೂಡ ಮೊದಲನೇದಾಗಿ ಕೆಲವು ಮಾತುಗಳಲ್ಲಿ ಅವಳಿಗೆ ಮನಸ್ಸಿನಲ್ಲಿ ಚಿರಮುದ್ರಿತವಾಗಿ ಉಳಿದಿವೆ.
ಇನ್ನೊಂದು ಅವಳು ಪ್ರಾರಂಭದಲ್ಲಿ ಬರೆದಿರ್ತಾಳೆ, ಏನು ಆ ಮೊದಲನೇ ದಿನದ ಭೇಟಿ ಇದೆಯಲ್ಲ, ಕಣ್ಣೀರಿಟ್ಲಲ್ಲ, ಆ ದಿನದ ದೃಶ್ಯ, ತಾನತ್ತಿದ್ದು ಸ್ವಾಮೀಜಿ ಎದುರಿಗೆ ಶಾಂತ ಕುತ್ಕೊಂಡಿದ್ದು, ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾ ಇದ್ದಿದ್ದು, ಇವಳು ಮಾತುಗಳನ್ನು ಕೇಳಿಸ್ಕೊಳ್ತಾ ಮೆಲ್ಲಗೆ, ಆ ದೃಶ್ಯ ಚಿರಮುದ್ರಿತವಾಗಿದೆ ಅಂತ ಬರ್ಕೋತಾಳ ಮೊದಲನೇ ಭೇಟಿ. ಮತ್ತು ಕೆಲವು ಬೋಧನೆಗಳು ಹೇಗೆ ವ್ಯಕ್ತಿಯ ಒಳಗೆ ಹೋಗಿ ಎಷ್ಟು ಆ ವ್ಯಕ್ತಿಯಲ್ಲಿ ಬದಲಾವಣೆ ತರಬಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಇಷ್ಟು ವರ್ಷಗಳಾದರೂ ಕೂಡ ಅವ್ರಿಗೆ ನೆನಪಿದೆ ನೋಡಿ. ಅಲೆಮಾಡದಲ್ಲಿ ಸ್ವಾಮೀಜಿ ಇನ್ನೊಂದು ಸಾರ್ವಜನಿಕ ಉಪನ್ಯಾಸವನ್ನು ಕೊಡ್ತಾರಂತೆ. ಆ ಉಪನ್ಯಾಸದ ವಿಷಯ ದಿ ಅಲ್ಟಿಮೇಟ್ ಡೆಸ್ಟಿನಿ ಆಫ್ ಮ್ಯಾನ್. ಮನುಷ್ಯ ಜೀವನದ ಕೊನೆಯ ಗುರಿ, ಮನುಷ್ಯ ಕೊನೆಗೆ ಎಲ್ಲಿ ಹೋಗಿ ತಲುಪ್ತಾನೆ. ಇಷ್ಟೆಲ್ಲ ಬದುಕು ನಡೆಸ್ತಾ ಜನ್ಮಾಂತರಗಳಲ್ಲಿ ಇನ್ನೂ ಉತ್ತಮ ಆಗ್ತಾ ಇನ್ನೂ ಉತ್ತಮ ಸಂಸ್ಕಾರ ಪಡ್ಕೊಳ್ತಾ ಕೊನೆಗೆ ಎಲ್ಲಿ ಹೋಗಿ ತಲುಪ್ತಾನೆ ಅವನು ಅನ್ನೋಂತ ಹೇಳುವಂಥ ಟಾಪಿಕ್. ಖಂಡಿತವಾಗಿಯೂ ಅದು ಏನು, ಸ್ವಸ್ವರೂಪದ ಜ್ಞಾನವನ್ನು ಪಡ್ಕೊಳ್ತಾನೆ. ತಾನು ನಿಜವಾಗಿಯೂ ಯಾರು, ತನ್ನೊಳಗಿರೋ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾನೆ. ಸೊ ಸ್ವಾಮೀಜಿ ಆ ಕುರಿತಾಗಿಯೇ ಉಪನ್ಯಾಸ ಮಾಡಿದ್ದಾರೆ. ಒಳಗಿರುವಂಥ ಆತ್ಮದ ಕುರಿತಾಗಿ, ಆತ್ಮಕ್ಕೂ ಬ್ರಹ್ಮಕ್ಕೂ ಭೇದ ಇಲ್ಲ, ಆತ್ಮವೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಸೊ ನಾನು ನಿಜವಾಗಿಯೂ ಯಾರು, ಆತ್ಮ, ನಾನು ನಿಜವಾಗಿಯೂ ಯಾರು, ಬ್ರಹ್ಮ ಅಂತ ಹೀಗೆ ಹೇಳ್ತಾ ಉಪನ್ಯಾಸವನ್ನು ಅವ್ರು ಮುಗಿಸಿದ್ದು ಐ ಆಮ್ ಗಾಡ್ ಅಂತ ಹೇಳಿ. ಅದನ್ನು ಎಷ್ಟು ಎಂಫ್ಯಾಟಿಕ್ ಸ್ವಾಮಿ ಹೇಳಿರ್ತಾರೆ ಅಂತ ಹೇಳಿದ್ರೆ ಕೇಳುಗರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಆ ವಾಕ್ಯನೇ ಎಷ್ಟೋ ಪ್ರಭಾವ ಬೀರುತ್ತೆ. ಆದರೆ ಇನ್ನೂ ಎಷ್ಟೋ ಜನಕ್ಕೆ ಕ್ರೈಸ್ತಮತೀಯರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ, ಅವರಲ್ಲಿರೋದು ದ್ವೈತದ ಕಲ್ಪನೆ, ಅದ್ವೈತದ ಕಲ್ಪನೆ ಇಲ್ಲ. ಭಗವಂತ ಅವನು ಬಹಳ ದೊಡ್ಡವನು, ಬಹಳ ಎತ್ತರದಲ್ಲಿರುವವನು, ನಾವು ಸಣ್ಣವನು. ಅವನಿರುವ ಜಾಗಕ್ಕೆ ಸ್ವರ್ಗಕ್ಕೆ ಹೋಗಿ ಇರ್ಬೋದಷ್ಟೇ. ಆದರೆ ನನ್ನಲ್ಲೇ ಆ ದೇವರಿದ್ದಾನೆ, ಆ ದೇವನೇ ಸತ್ಯ, ನಾನಲ್ಲ ಅಂತ ಹೇಳುವಂಥ ಕಲ್ಪನೆ, ಐ ಆಮ್ ಗಾಡ್ ಅಂತ ಹೇಳಿದಾಗ ಅವ್ರಿಗದು ಬಹಳ ದೊಡ್ಡ ತಪ್ಪಾಗಿ ಕಾಣಿಸುತ್ತೆ. ಇಟ್ ಅಪಿಯರ್ಡ್ ಬ್ಲಾಸ್ಫೆಮಸ್ ಟು ಮೆನಿ ಲಿಸನರ್ಸ್. ಅಂದ್ಕೊಂಡೇ ಹೋಗ್ತಾರೆ. ಎಷ್ಟೋ ಕಡೆಗಳಲ್ಲಿ ಹೀಗಾಗಿರುತ್ತೆ. ಏನಪ್ಪ ಈ ವ್ಯಕ್ತಿ ಏನೇನೋ ಹೇಳ್ತಾರೆ ಅಂತ ಹೋದವರು ಇದ್ದಾರೆ. ಆದರೆ ಸ್ವಲ್ಪ ಸಂಸ್ಕಾರ ಅವ್ರಿಗೆ ಅರ್ಥನೂ ಆಗಿದೆ, ಇದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಐ ಆಮ್ ಗಾಡ್ ಅಂತ ಸ್ವಾಮಿ ವಿವೇಕಾನಂದ ಘೋಷಿಸುವಾಗ ಅದು ವಿವೇಕಾನಂದನೇ ದೇವರು ಅಂತಲ್ಲ, ವಿವೇಕಾನಂದ ಅಂತ ಹೇಳುವಂತಹ ವ್ಯಕ್ತಿತ್ವದ ಹಿಂದೆ ಇರುವಂಥ ಚೈತನ್ಯ ದೇವರು ಅಂತ. ಅದ್ವೈತ ಸಿದ್ಧಾಂತವನ್ನ ಜನ ಬಹಳ ತಪ್ಪು ತಿಳ್ಕೊಳ್ಳೋದಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನು ಈ ವ್ಯಕ್ತಿಯೇ ದೇವರು ಅಂತಲ್ಲ, ಈ ವ್ಯಕ್ತಿನೇ ಬ್ರಹ್ಮ ಅಂತಲ್ಲ. ಈ ವ್ಯಕ್ತಿಯನ್ನ ನಿರಾಕರಿಸಿದ ಮೇಲೆ ನೇತಿ ಮಾರ್ಗ ಇದೆಯಲ್ಲ, ಈ ಶರೀರ ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ, ಈ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಈ ಅಹಂಕಾರ ನಾನಲ್ಲ, ಇದೆಲ್ಲವನ್ನು ನೇತಿ ಅಂತ ಹೇಳಿ ಎಲ್ಲವನ್ನು ನಿರಾಕರಿಸಿದ ಮೇಲೆ ಏನು ಉಳಿಯುತ್ತೋ ಚೈತನ್ಯ, ಇದೆಲ್ಲವೂ ಕೆಲಸ ಮಾಡುವಂತೆ ಯಾವುದು ಮಾಡ್ತಾ ಇದೆಯೋ ಚೈತನ್ಯ, ಆ ಚೈತನ್ಯವೇ ಬ್ರಹ್ಮ ಅಂತ ಮಾತಿನ ಅರ್ಥವಿನ ಈ ವ್ಯಕ್ತಿಯೇ ಬ್ರಹ್ಮ ಅಂತಲ್ಲ. ಸೊ ಹಾಗೆ ಅರ್ಥ ಮಾಡಿಕೊಂಡವ್ರಿಗೆ ತಪ್ಪಾಗಿ ಕಾಣಿಸ್ತಾ ಇತ್ತು. ಅದು ನಮ್ಮೊಳಗಿರುವಂಥ ಸತ್ಯವೇ ದೇವರು ಅಂತ ಅರ್ಥ ಮಾಡ್ಕೊಳ್ಳೋರಿಗೆ ಅದು ಸರಿಯಾಗಿ ಅನ್ನಿಸ್ತಾ ಇತ್ತು. ಸಂತೋಷ ಪಟ್ಟವರು ಎಷ್ಟೋ ಜನ ಇದ್ರು ಅಂತ. ಸ್ವಾಮಿ ವಿವೇಕಾನಂದರು ಒಬ್ಬ ಸನ್ಯಾಸಿ. ಸಮಾಜದಲ್ಲಿರುವಂತಹ ಸಣ್ಣ ಪುಟ್ಟ ಕನ್ವೆನ್ಷನ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ಹೀಗೆ ಇರಬೇಕು, ಅವ್ರ ಜೊತೆ ಹೀಗೆ ಇರಬೇಕು, ಇಲ್ಲಿ ಹೀಗೆ ಬಟ್ಟೆ ಹಾಕೋಬೇಕು, ಅಲ್ಲಿ ಹಾಗೆ ಹೋಗಬೇಕು, ಈ ರೀತಿಯ ಕನ್ವೆನ್ಷನ್ಸ್ ಅಥವಾ ಎಟಿಕೆಸೀಸ್ಗೆ ಸ್ವಾಮೀಜಿ ಎಂದೂ ಗಮನ ಕೊಟ್ಟವರಲ್ವೇ ಅಲ್ಲ. ಅದನ್ನು ಬಹಳ ದಾಟಿ ಎತ್ತರದಲ್ಲಿ ಇತ್ತು ಅವ್ರ ಮನಸ್ಸು. ಇದೆಲ್ಲ ಸಮಾಜಕ್ಕೆ, ಈ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಸೊ ದೇರ್ ವರ್ ಆಲ್ವೇಸ್ ಮೆನಿ ಒಕೇಶನ್ಸ್ ಅಂಡ್ ಸ್ವಾಮೀಜಿ ವುಡ್ ಬಿ ವೆರಿ ಅನ್ಕನ್ವೆನ್ಷನಲ್. ಅಂಡ್ ಟು ದಿ ವೆಸ್ಟರ್ನರ್ಸ್ ಇಟ್ ಅಪಿಯರ್ಡ್ ವೆರಿ ಸ್ಟ್ರೇಂಜ್, ಇಟ್ ವಾಸ್ ವೆರಿ ಶಾಕಿಂಗ್ ಸಮ್ಟೈಮ್ಸ್. ಅವ್ರಿಗೆ ಇದೇನಪ್ಪ ಹಿಂಗೆ ಮಾಡಿಬಿಟ್ರು ಅಂತ ಅನ್ಸ್ಬಿಡೋದು. ಉದಾಹರಣೆಗೆ ಬೇಕಿದ್ರೆ ಕೈಯಲ್ಲಿ ಬೆರಳುಗಳಲ್ಲಿ ತಿನ್ನೋದೇ ಇರ್ಬೋದು, ಅಥವಾ ಏನಾದರೂ ಒಂದೊಂದ್ಸತಿ ಸ್ವಾಮೀಜಿ ವಿವೇಕಾನಂದರು ತಿನ್ನುವಾಗ ಅಕಸ್ಮಾತಾಗಿ ಬೆರಳನ್ನು ನೆಕ್ಕಿದಂಥ ಸಂದರ್ಭ ಇರ್ಬೋದು. ನಮಗೆ ಭಾರತೀಯರಿಗೆ ಅದು ಬಹಳ ಸಾಮಾನ್ಯ. ಹಾಗೆ ಒಂದ್ಸತಿ ಏನೋ ಒಂದು ಈ ಥರದ್ದು ನಡೆದಿದೆ. ಆಗ ಅವಳು ತುಂಬ ಆಶ್ಚರ್ಯದಿಂದ ಸ್ವಾಮೀಜಿ ನೋಡ್ತಾ ಇದ್ದಾಳೆ, ಏನಿದು ಹೀಗೆ ಮಾಡಿದ್ರು. ಆಗ ಸ್ವಾಮೀಜಿ ಅವಳು ಹೇಳ್ತಾರೆ,
ಯು ಆಲ್ವೇಸ್ ವಾಂಟ್ ದಿಸ್ ಲಿಟಲ್ ಔಟ್ಸೈಡ್ ಟು ಬಿ ನೈಸ್. ಹೊರಗಡೆ ಚೆನ್ನಾಗಿರಬೇಕು ಅಂತ ತುಂಬ ಗಮನ ಕೊಡ್ತೀರಾ. ಬಟ್ ಇಟ್ ಈಸ್ ನಾಟ್ ದಿ ಔಟ್ಸೈಡ್ ದಟ್ ಮ್ಯಾಟರ್ಸ್, ಇಟ್ ಈಸ್ ದ ಇನ್ಸೈಡ್. ವ್ಯಕ್ತಿತ್ವ ಇರೋದು, ಚಾರಿತ್ರ್ಯ ಇರೋದು, ಶೀಲಶಕ್ತಿ ಇರೋದು ಅಂತರಂಗದ ವ್ಯಕ್ತಿತ್ವದಲ್ಲಿ ವಿನ ಹೊರಗಡೆ ಅಲ್ಲ. ಹೊರಗಡೆ ನಾವು ಹೇಗೆ ಕಾಣ್ತೀವಿ, ಹೊರಗಡೆ ನಾವು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತೀವಿ, ಇದು ಸ್ವಲ್ಪ ಮಟ್ಟಿಗೆ ಬೇಕು. ಅತಿಯಾದ ಗಮನ, ಅತಿಯಾದ ಮಹತ್ವ ಅದಕ್ಕೆ ಕೊಟ್ಕೊಳ್ಳೋದು ಬೇಕಾಗಿಲ್ಲ. ನಿಜವಾಗಿಯೂ ನಾವು ಗಮನ ಕೊಡಬೇಕಾಗಿರೋದು ಅಂತರಂಗದ ವ್ಯಕ್ತಿತ್ವವನ್ನು ಬೆಳೆಸೋದ್ರ ಕಡೆಗೆ, ಅಂತರಂಗವನ್ನು ಚೆನ್ನಾಗಿ ಮಾಡ್ಕೊಳ್ಳೋದ್ರ ಕಡೆಗೆ. ಸೊ ಇಟ್ ಈಸ್ ದ ಇನ್ಸೈಡ್ ದಟ್ ಮ್ಯಾಟರ್ಸ್ ಮೋರ್ ದೆನ್ ದಿ ಔಟ್ಸೈಡ್. ಸ್ವಾಮೀಜಿ ಅವಳು ಹೇಳಿರ್ತಾಳೆ, ಅದನ್ನು ನೆನ್ಪಿಟ್ಕೊಂಡಿರ್ತಾಳೆ. ಆಕೆ ಆಮೇಲೆ ಕೊನೆಗೆ ಬರೀತಾಳೆ, ಸ್ವಾಮೀಜಿ ನಮಗೆ ಎಷ್ಟು ಕಡಿಮೆ ಅರ್ಥ ಆದರು, ನಾವು ಏನು ಅರ್ಥ ಮಾಡ್ಕೊಳ್ಬಲ್ಲೆವು, ಅವ್ರು ಯಾರು, ಅವರ ನಿಜವಾದ ಶಕ್ತಿ ಏನು, ಅವರ ಮಹಿಮೆ ಏನು ಅನ್ನೋದು ನಾವು ಏನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನಿಜವಾಗಿಯೂ ಆಗಿದೆ ಅಂತ ಅನ್ಸೋದಿಲ್ಲ. ಎಷ್ಟೋ ಸತ್ತತಿ ಸ್ವಾಮೀಜಿ ಎಷ್ಟೋ ಬಾರಿ ದೊಡ್ಡ ದೊಡ್ಡ ವಿಚಾರಗಳು ಹೇಳೋರು, ನಮ್ಗದು ಹೊಸದಾಗಿರ್ತಾ ಇತ್ತು, ಅರ್ಥ ಆಗ್ತಾ ಇರಲಿಲ್ಲ. ಸ್ವಾಮೀಜಿ ಅದನ್ನು ನಂಗೆ ಹೀಗೆ ಅನ್ಸೋದಿಲ್ವಲ್ಲ ಅಂತ ಹೇಳ್ತಾ ಇದ್ದೆ. ಆಗ ಸ್ವಾಮೀಜಿ ಒಂದು ಕಿಂಚಿತ್ತು ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಓ ಹೌದೇನು, ಹಾಗೆ ನಿಂಗೆ ಹಾಗೆ ಅನ್ಸೋದಿಲ್ವಾ ಅಂತ ಹೇಳಿ ಸುಮ್ಮನೆ ಆಗ್ಬಿಡೋರು. ಅರ್ಥ ಆಗೋದಕ್ಕೆ ಇನ್ನೂ ಸಮಯ ಇದೆ, ಸಮಯ ಬಂದ ಮೇಲೆ ಮನಸ್ಸು ಪಕ್ವ ಆದಮೇಲೆ ವ್ಯಕ್ತಿಗೆ ಅರ್ಥ ಆಗುತ್ತೆ ಅನ್ನೋದು ಸ್ವಾಮೀಜಿಗೆ ಅರ್ಥ ಆಗ್ತಾ ಇತ್ತು. ಹಾಗಾಗಿ ದೊಡ್ಡ ದೊಡ್ಡ ವಿಚಾರಗಳನ್ನು ಗೊತ್ತಿಲ್ಲದವ್ರಿಗೆ ಹೇಳುವಾಗಲೂ ಕೂಡ ಸ್ವಾಮೀಜಿ ಎಷ್ಟು ಸಹನೆಯಿಂದ ಇರೋರು ಅಂತ. ಏನು ಇನ್ನೂ ಅರ್ಥ ಆಗಲಿಲ್ಲ ನಿಮಗೆ ಅಂತ ಎಂದು ಅಸಹನೆಯನ್ನು ಅವರು ವ್ಯಕ್ತಪಡಿಸಲಿಲ್ಲ. ನನ್ನ ಕುರಿತಾಗ ಅವರು ಯಾವಾಗಲೂ ವಾತ್ಸಲ್ಯ ಪೂರ್ಣವಾದ ದೃಷ್ಟಿಯಿಂದಲೇ ನನ್ನ ಜೊತೆಗೆ ಅವರು ವ್ಯವಹರಿಸ್ತಾ ಇದ್ರು. ಮತ್ತು ಸಾಕಷ್ಟು ಸಾರ್ವಜನಿಕ ಕಾರ್ಯವನ್ನು ಮಾಡಿ ಮಾಡಿ ಸ್ವಾಮಿ ವಿವೇಕಾನಂದರ ಆರೋಗ್ಯ ಕುಂದಿತ್ತು, ಸ್ವಲ್ಪ ತೊಂದರೆ ಆಗಿತ್ತು. ಒಂದಿನ ಸ್ವಾಮಿ ವಿವೇಕಾನಂದರು ಉಪನ್ಯಾಸ ಮಾಡೋದ್ರ ವಿಚಾರದಲ್ಲಿ ಹೇಳ್ತಾರೆ, ಪಬ್ಲಿಕ್ ಸ್ಪೀಕಿಂಗ್ ಇಸ್ ಕಿಲ್ಲಿಂಗ್. ಅಂದರೆ ಸಾರ್ವಜನಿಕ ಉಪನ್ಯಾಸ ಮಾಡೋದು ನಮ್ಮ ಶಕ್ತಿಯನ್ನು ತುಂಬ ಹೀರಿಬಿಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. 8 ವಾಲ್ಯೂಮ್ ಕಂಪ್ಲೀಟರ್ಸ್ ನೋಡ್ತೀವಿ. ಸ್ವಾಮೀಜಿ ಅದೆಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ದು, ದಾಖಲೆ ಆಗಿರೋದು ಒಂದಷ್ಟು, ಇನ್ನೆಷ್ಟು ಉಪನ್ಯಾಸಗಳನ್ನು ಅವರು ಮಾತನಾಡಿದ್ರು ಅದೆಲ್ಲ ಯಾವುದೆಲ್ಲ ಬರ್ಕೊಂಡಿಲ್ಲ. ಎಷ್ಟು ಉಪನ್ಯಾಸಗಳನ್ನು ಕೊಟ್ಟು ಸ್ವಾಮೀಜಿ ತಮ್ಮ ಶಕ್ತಿಯನ್ನೇ ಎಷ್ಟು ಹರಿಸಿದ್ರು ಅಂತ. ತುಂಬ ಜನ ಪ್ರಶ್ನೆ ಕೇಳ್ತಾರೆ, 39 ವರ್ಷಕ್ಕೆ ಯಾಕೆ ಸ್ವಾಮೀಜಿ ದೇಹತ್ಯಾಗ ಮಾಡಿದ್ರು ಅಂತ. 39 ವರ್ಷಗಳಲ್ಲಿ ಸ್ವಾಮೀಜಿ ಒಬ್ಬ ವ್ಯಕ್ತಿ 200-300 ವರ್ಷಗಳಲ್ಲಿ ಮಾಡುವಷ್ಟು ಕಾರ್ಯವನ್ನು ಮಾಡಿರೋದ್ರಿಂದ, ಅಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಉಪನ್ಯಾಸಗಳ ಮೂಲಕ ಹರಿಸಿರೋದ್ರಿಂದ ಅವರ ಶರೀರದಲ್ಲಿ ಶಕ್ತಿ ಉಳಿದಿದ್ದು ಕಡಿಮೆ. ಅದನ್ನು ಹೇಳಿಬಿಟ್ಟು ಪಬ್ಲಿಕ್ ಸ್ಪೀಕಿಂಗ್ ಇಸ್ ಕಿಲ್ಲಿಂಗ್ ಅಂತ ಹೇಳಿ ಸ್ವಾಮೀಜಿ ಇನ್ನೊಂದು ದೃಷ್ಟಿಯಿಂದಲೇ ಹೇಳ್ತಾರೆ, ಏನೋ ಮನಸ್ಸಿಗೆ ಯಾವಾಗಲೂ ಇಷ್ಟ ಆಗುವಂಥದ್ದಲ್ಲ ಅಂತ. ಅವತ್ತು ಸ್ವಾಮೀಜಿ ಹೇಳ್ತಾರೆ, at 8 o'clock I am to speak on love, at 8 o'clock I do not feel like love. ಪ್ರೀತಿಯ ಬಗ್ಗೆ ಮಾತನಾಡಬೇಕು, ಆದರೆ ಈಗ ನನಗೆ ಆ ರೀತಿಯ ಮನಸ್ಥಿತಿ ಇಲ್ಲ ಅಂತ. ಹಾಗೆ ಅನ್ನಿಸ್ತಾ ಇಲ್ವಲ್ಲ ಮಾಡಬೇಕು. ಸೊ ಹಿ ಹ್ಯಾಸ್ ಟು ಫೋರ್ಸ್ ಹಿಮ್ಸೆಲ್ಫ್. ಮೊದಲನೇದಾಗಿ ಸ್ವಾಮೀಜಿಯ ಮನಸ್ಸು ಯಾವಾಗಲೂ ಎತ್ತರದಲ್ಲಿ ಇರ್ತಾ ಇದ್ದದ್ದು. ಸಾರ್ವಜನಿಕ ಉಪನ್ಯಾಸ ಮಾಡೋದು ಅಂತ ಹೇಳಿದ್ರೆ ಸಭೆಯಲ್ಲಿ ಬುದ್ಧಿವಂತರು ಇರ್ತಾರೆ, ಸಾಮಾನ್ಯ ಮಟ್ಟದ ಬುದ್ಧಿವಂತಿಕೆ ಇರೋರು ಇರ್ತಾರೆ, ಆಧ್ಯಾತ್ಮಿಕವಾಗಿ ಸಂಸ್ಕಾರ ಉಳ್ಳವರು ಇರ್ತಾರೆ, ಏನು ಇಲ್ಲರೋರು ಇರ್ತಾರೆ. ಎಲ್ಲರಿಗೂ ಅರ್ಥ ಆಗುವ ಮಟ್ಟದಲ್ಲಿ ಇವ್ರು ಮಾತಾಡಬೇಕಾದ್ರೆ ಸ್ವಾಮೀಜಿ ತಮ್ಮ ಎತ್ತರದ ಮಟ್ಟವನ್ನು ಎಷ್ಟು ಕೆಳಗೆ ಇಳಿಸ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ದೃಷ್ಟಿಕೋನಗಳಿಂದ ಸಾರ್ವಜನಿಕ ಉಪನ್ಯಾಸ ಅಷ್ಟು ಸುಲಭದ ಮಾತಲ್ಲ. ಮತ್ತು ಏನೋ ಒಂದು ಲೆಕ್ಚರ್ಗೆ ಒಂದು ಟಾಪಿಕ್ ಅನೌನ್ಸ್ ಆಗಿಬಿಟ್ಟಿರುತ್ತೆ, ಆದರೆ ಅವತ್ತು ಹೋಗುವಾಗ ಆ ಮನಸ್ಥಿತಿ ಇರಬೇಕಲ್ಲ. ಇನ್ಯಾವುದೋ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದ ಉದ್ಘಾಟಿಸಿದ್ರು ಅಂತ. ಎಲ್ಲ ಬೇಡ, ಎಲ್ಲ ಆದಮೇಲೆ ಸ್ವಾಮಿ ವಿವೇಕಾನಂದರು ಇನ್ನೊಂದು ಕಡೆ ಕ್ಯಾಂಪ್ ಟೈಲರ್ ಅಂತ ಒಂದು ಜಾಗ, ಅಲ್ಲಿ ಕ್ಯಾಂಪಿಗೆ ಅಲ್ಲಿ ಕೆಲವು ಭಕ್ತರ ಜೊತೆ ಹೋಗಿರ್ತಾರೆ. ಅದು ಆದಮೇಲೆ ಸ್ವಾಮೀಜಿ ಭಾರತಕ್ಕೆ ವಾಪಸ್ ಬರ್ತಾರೆ. ಆಮೇಲೆ ಬೇರೆ ಬೇರೆ ಕಡೆಗೆ ಹೋಗಿ ಯುರೋಪ್ಗೆಲ್ಲ ಹೋಗಿ ಸ್ವಾಮೀಜಿ ಹಾಗೆ ಹೊರಟ ಮೇಲೆ ಆಕೆ ಬರೀತಾಳೆ, ಸ್ವಾಮೀಜಿ ಹೊರಟರು, ಆದರೆ ಖಂಡಿತವಾಗಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಹೇಗೆ ಅವರ ಸ್ಮೃತಿಗಳು ನಮ್ಮ ಮನಸ್ಸಿನಲ್ಲಿ ಏನಿವೆಯೋ ಆ ಸ್ಮೃತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಇದ್ದಾರೆ. ಅವರ ಬೋಧನೆಗಳು ಏನನ್ನು ನಮಗೆ ಹೇಳಿಕೊಟ್ರೋ ಆ ಬೋಧನೆಗಳಲ್ಲಿ ಸ್ವಾಮೀಜಿ ನಮ್ಮ ಜೊತೆಗೆ ಇದ್ದಾರೆ ಅಂತ.
ಒಂದು ಮಾತಿದೆ, ಒಬ್ಬ ಗುರು ಅವನು ತನ್ನ ಜೀವನದಲ್ಲಿ ಮಾತ್ರ ಬದುಕೋದಿಲ್ವಂತೆ, ಅವನು ತನ್ನ ಶಿಷ್ಯರ ಜೀವನದ ಮೂಲಕ ಕೂಡ ಬದುಕ್ತಾನೆ ಅಂತ. ಶಿಷ್ಯರಿಗೆ ಕೊಟ್ಟಂತಹ ವಿಚಾರಗಳನ್ನು ಯಾವಾಗ ಶಿಷ್ಯ ಬದುಕ್ತಾನೋ ಈ ಗುರುವೇ ಅವನ ಮೂಲಕ ಬದುಕ್ತಾ ಇರ್ತಾನೆ, ಅಥವಾ ತನ್ನ ಕಾರ್ಯವನ್ನು ಶಿಷ್ಯನ ಮೂಲಕ ಕೂಡ ಮುನ್ನಡೆಸ್ತಾ ಇರ್ತಾನೆ ಅಂತ ಹೇಳಿ. ಸೊ ಆಕೆ ಹೇಳ್ತಾಳೆ, ಸ್ವಾಮೀಜಿ ಭಾರತಕ್ಕೆ ವಾಪಸ್ ಹೋದ್ರು, ಮತ್ತೆ ನಾವು ಅವ್ರನ್ನ ನೋಡುವ ಅವಕಾಶ ಸಿಗಲಿಲ್ಲ, ಆದರೆ ಅವ್ರು ಖಂಡಿತವಾಗಿಯೂ ನಮ್ಮ ಮನಸ್ಸಿನಲ್ಲಿ ಇದ್ದಾರೆ. ಅವರ ಸ್ಮೃತಿಗಳು ನಮ್ಮ ಮನಸ್ಸಿನಲ್ಲಿ ಇವೆಯಲ್ಲ, ಅವ್ರು ಹೇಳ್ಕೊಟ್ಟಂಥ ಪಾಠಗಳು ನಮ್ಮ ಮನಸ್ಸಿನಲ್ಲಿ ಇವೆಯಲ್ಲ, ಅವೆಲ್ಲ ಅವರೇ. ಖಂಡಿತ ವ್ಯಕ್ತಿ ಬೇರೆ, ಅವನ ಸಂದೇಶ ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ? ವ್ಯಕ್ತಿ ಬೇರೆ, ಅವನ ಮಾತು ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ? ಆ ಮಾತಿನಲ್ಲಿ ವ್ಯಕ್ತಿತ್ವ ಇರುತ್ತೆ. ಸೊ ಸ್ವಾಮೀಜಿ ನಮ್ಮ ಜೊತೆಗೆ ಆ ರೀತಿಯಲ್ಲಿ ಇದ್ದಾರೆ ಅಂತ ಆಕೆ ಹೇಳ್ತಾರೆ. ಆಮೇಲೆ ಅವಳು ಹೇಳ್ತಾಳೆ, ಸ್ವಾಮೀಜಿ ನನಗೆ ಹೊರಡುವಾಗ ಹೇಳಿದ್ರು, ನಿಂಗೆ ಯಾವ್ದಾದ್ರು ತುಂಬ ಕಷ್ಟ ಆದಾಗ ನನ್ನ ನೆನಪು ಮಾಡ್ಕೊ, ಎಷ್ಟೇ ದೂರದಲ್ಲಿದ್ದರೂ ಕೂಡ ನನಗದು ಕೇಳಿಸುತ್ತೆ ಅಂತ. ಸೊ ಆಕೆನೂ ಬರೀತಾಳೆ, ಅವರು ಮೈಲಿಗಟ್ಟಲೆ ದೂರ ನನ್ನಿಂದ ದೂರ ಇರ್ಬೋದು, ಆದರೆ ಅವ್ರು ನನ್ನ ಮಾತನ್ನು ಅಥವಾ ನನ್ನ ಕರೆಯನ್ನು ನೋವಿನಿಂದ ಅಥವಾ ಕಷ್ಟ ಬಂದಾಗ ಅವ್ರನ್ನ ಕರೆದಾಗ ಅವರು ಖಂಡಿತವಾಗಿಯೂ ಕೇಳಿಸುತ್ತೆ ಅನ್ನೋ ನಂಬಿಕೆ ಅವಳಿಗೂ ಕೂಡ ಇರುತ್ತೆ. ಸ್ವಾಮೀಜಿ ಹೇಳೋಗಿರ್ತಾರಲ್ಲ, ನಾನು ಎಷ್ಟೇ ದೂರ ಆದರೂ ಇದ್ದರೂ ನನಗದು ಕೇಳಿಸುತ್ತೆ, ನನ್ನ ನೀನು ದೂರದಿಂದಲೇ ಕರಿ ಅಂತ ಹೇಳಿರ್ತಾರೆ ಸ್ವಾಮಿ ವಿವೇಕಾನಂದರು. ಈ ಮಾತು ಇಂದಿಗೂ ನಮಗೆ ಅನ್ವಯವಾಗುವಂಥದ್ದು. ಸಮಯದ ದೃಷ್ಟಿಯಿಂದ ಸ್ವಾಮೀಜಿ ಇವತ್ತು ದೂರ ಇದ್ದಾರೆ, ಕಾಲದ ದೃಷ್ಟಿಯಿಂದ. ಆದರೆ ನಮಗೆ ಬೇಕಾಗಿರುವಂಥ ಜ್ಞಾನವನ್ನು, ನಮಗೆ ಬೇಕಾಗಿರುವಂತಹ ಶಕ್ತಿ, ಸ್ಫೂರ್ತಿ, ಪ್ರೇರಣೆಗಳನ್ನು ಕೊಡೋದಕ್ಕೆ ಅವರು ಯಾವತ್ತಿದ್ರೂ ಸಿದ್ಧರಾಗಿಯೇ ಇದ್ದಾರೆ. ನಾವು ಅದನ್ನು ಅವರಿಂದ ಕೇಳಬೇಕು. ಕೇಳಿದಾಗ ನಮ್ಮ ಪ್ರಾರ್ಥನೆ ಅವರಿಗೆ ಖಂಡಿತವಾಗಿಯೂ ತಲುಪತ್ತೆ ಅನ್ನೋದು ಹೇಳೋದಕ್ಕೆ ಈ ಮಾತು ಸಾಕ್ಷಿ. ಸೊ ವಿರಜಾದೇವಿ ಎಡಿತಾಲನ್ ಒಂದು ದಿನ 2 ದಿನ ಉಪನ್ಯಾಸ ಕೇಳಿ ವಿವೇಕಾನಂದರ ಶಿಷ್ಯರೇ ಆಗ್ಬಿಟ್ಲು. ಎಷ್ಟು ಬೇಗ ಸ್ವಾಮಿ ಪ್ರಭಾವ ಬೀರ್ತಾ ಇದ್ರು ಕೆಲವ್ರ ಮೇಲೆ. ಆಮೇಲೆ ಕೆಲವರು ಕೂಡ ಎಷ್ಟು ಸಿದ್ಧರಾಗಿ ವಿವೇಕಾನಂದರ ಬಂದರು, ಎಷ್ಟು ಬೇಗ ಅವ್ರ ಶಿಷ್ಯರಾದರು. ವೇದಾಂತ ಬೋಧನೆ, ಸಂಪೂರ್ಣವಾಗಿ ಹೊಸದಾದಂಥ ವೇದಾಂತ ಬೋಧನೆಯನ್ನು ತಮ್ಮದಾಗಿಸಿಕೊಂಡ್ರು, ಆತ್ಮತತ್ವವನ್ನು ಅರ್ಥ ಮಾಡಿಕೊಂಡ್ರು, ಹಾಗೆ ಬದುಕೋ ಪ್ರಯತ್ನ ಮಾಡಿದ್ರು. ಅದೇ ದಾರಿಯಲ್ಲಿ ಜೀವನ ಪರ್ಯಂತ ಉಳ್ಕೊಳ್ತಾರೆ ವೇದಾಂತದ ಮಾರ್ಗದಲ್ಲಿ. ಹಾಗಾಗಿ ಅವಳಿಗೆ ಈ ಹಿಂದೂ ಹೆಸರು ಸಿಕ್ಕಿದ್ದು ವಿರಜಾದೇವಿ ಅಂತ. ಕೊನೆಯವರೆಗೂ ಕೂಡ ವೇದಾಂತ ಮಾರ್ಗದಲ್ಲೇ ಇರ್ತಾ ಸ್ವಾಮೀಜಿಯ ನಿಷ್ಠಾವಂತ ಅನುಯಾಯಿಗಳಾಗಿ ಉಳಿದಂಥವರಲ್ಲಿ ಈಕೆ ಕೂಡ ಒಬ್ಬಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.